ರಾಧಾಕೃಷ್ಣ ಏನು ನೋಡ್ತಾ ಇದ್ದೀರಾ, ಇದು ಮೇನ್ ಹೆಡ್. ಮನೆಗೆ ಯಾರೇ ಬಂದ್ರು ಅವ್ರಿಗೆ ಅದೊಂದು ಪಾಸಿಟಿವ್ ವೈಬ್ರೇಷನ್ಸ್ ಕೊಡುತ್ತೆ. ಪ್ಲಸ್ ಮನೆಗೆ ಬಂದಾಗ ನಾವೇ ಆಚೆ ಹೋಗಿ ಮನೆಗೆ ಬಂದಾಗ ಒಂದು ಒಳ್ಳೆ ವೈಬ್ ಸಿಗುತ್ತೆ. ಅದು ಟೋಟಲ್ ಆಗಿ ಆ ಪೂಜಾ ರೂಮ್ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಅಷ್ಟಲಕ್ಷ್ಮಿ ಜೊತೆಗೆ ನಾವು ಒಡೆ ಎಂಟ್ರಿ ಕೊಡಂಗಿದೆ ಸರ್. ಮೇಲ್ಗಡೆ ಇದು ಇದಾಗ್ತದೆ. ಎಸ್ ಸರ್, ಶಂಖಚಕ್ರ ನಾವು ನಾಮನ ಅಲ್ಲಿ ಅಪ್ಲೈಸ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಸೊ ಇದು ಮೇನ್ ಹೈಲೈಟ್ ನೋಡ್ಬೋದು ಸರ್, ಪೂಜಾ ಹಿಡಿದು ಬಾಟಮಲ್ಲಿ ನೋಡಿ ಸರ್. ಸೊ ಮ್ಯಾಮ್ ಸ್ಟಾರ್ಟಿಂಗಲ್ಲೇ ಹೇಳಿದರು, ಸರ್ ನನಗೆ ನಾರ್ಮಲ್ ಬಾಟಮ್ ಇರೋದು ಬೇಡ, ಐ ನೀಡ್ ಸಮಥಿಂಗ್ ನ್ಯೂ ಇನ್ ಮೈ ಪೂಜಾ ರೂಮ್ ಅಂತ. ಇದು ಕ್ರೇಜಿ ಆಗಿದೆ ಸರ್ ಇದು. ಮಾಸ್ಟರ್ ಬೆಡ್ರೂಮ್ಗೆನೆ ಟೈಮ್ ತುಂಬಾ ಸ್ಪೆಂಡ್ ಮಾಡಿದ್ದು. ಫಸ್ಟ್ ಕಿಡ್ಸ್ ಬೆಡ್ರೂಮ್ದು ಬೇಗ ಆಯ್ತು, ಪೇರೆಂಟ್ಸ್ ಬೆಡ್ರೂಮ್ದು ಆಯ್ತು, ನಮ್ ರೂಮ್ಗೆ ಬೇಗ ಆಗ್ಲಿಲ್ಲ. ಟೈಮ್ ತಗೊಂಡ್ ಮಾಡಿರೋದು, ಅದಕ್ಕೆ ಔಟ್ಪುಟ್ ಇವತ್ತು ಸೂಪರ್ ಆಗಿ ಬಂದಿರುವಂತದ್ದು. ಥ್ಯಾಂಕ್ ಯು ವೆರಿ ಮಚ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಇನ್ನೊಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಡಿಸೈನ್ ಇನ್ಫಾರ್ಮೇಶನ್ ಜೊತೆ. ಆಲ್ರೆಡಿ ತಮ್ನೇಲ್ ಮೇಲೆ ನೀವು ನೋಡಿದ ನಿಜ, ಒಂದು ಮನೇನ ಇವತ್ತು ಅರಮನೆಯಾಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಮಾಡಿರುವಂಥವ್ರು ನಮ್ಮ ವಿವಾ ಡಿಸೈನ್ ಅವರು. ಹೌದು, ಆ್ಯಂಡ್ ಇಲ್ಲಿ ಹಿಂದ್ಗಡೆ ಎಲ್ಲ ನೋಡ್ತಾ ಇದ್ರೆ ನೀವೇ ಖುಷಿಯಾಗಿ ಬಿಡ್ತೀರಾ. ಆ್ಯಂಡ್ ಹೈಲೈಟ್ ಎಲ್ಲ ಆಲ್ರೆಡಿ ನೋಡಿರ್ತೀರಾ, ಎಷ್ಟು ಚೆನ್ನಾಗಿ ಬಂದಿದೆ ಮನೆ ಅಂತ ಹೇಳ್ಬೇಕು. ಆ್ಯಂಡ್ ಈ ಮನೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಅಭಿಷೇಕ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಗುಡ್ ಸರ್, ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀವಿ ನಾವು ಇವಾಗ? ಸರ್ ಇವತ್ತು ನಾವು ಆರ್ ಆರ್ ನಗರ್ ಸರ್, ರಾಜರಾಜೇಶ್ವರಿ ನಗರ, ಬ್ಯಾಂಗ್ಳೂರ್ ಸರ್. ಕ್ಲೈಂಟ್ ನೇಮ್ ಏನು ಸರ್? ಸರ್ ನಂದಿತಾ ಲೋಕೇಶ್ ಅಂದ್ಬಿಟ್ಟು. ನಂದಿತಾ ಲೋಕೇಶ್. ಎಸ್ ಸರ್. ಸೊ ಇಲ್ಲಿ ಈ ಮನೆಯಲ್ಲಿ ನೀವು ಮಾಡಿರುವಂತಹ ತುಂಬಾ ಮುಖ್ಯವಾದ ಇದುಗಳು ಏನು, ಸೆಗ್ಮೆಂಟ್ಗಳ ಬಗ್ಗೆ? ಮೇನ್ ಹೈಲೈಟ್ಸ್ ಇನ್ನ ಹೆಂಗ್ ತೊಗೊಂಡಿದೆ, ಒಂದು ಟ್ರೆಡಿಷನಲ್ ಇದಾಗ ತೊಗೊಂಡೋಗಿದೆ ಸರ್. ಸೊ ನೀವು ನೋಡ್ತೀವಿ ನಮ್ಮ ಸ್ಕ್ರೀನ್ ಅಲ್ಲಿ ಕಾಣ್ತಿದೆ. ಇವಾಗ ಇದು ನಾವೇನು ರಾಧಾಕೃಷ್ಣ ಮಾಡಿದೀವಿ, ನೀವು ಡಿಫ್ರೆಂಟ್ ಆಗಿ ಇಂಪ್ಲಿಮೆಂಟ್ ಮಾಡಿವಿ ಸರ್. FRP ಅಂತ ಹೇಳ್ತೀವಿ, ಫೈಬರ್ ರೀಇನ್ಫೋರ್ಸ್ ಪ್ರಾಡಕ್ಟ್ ಅಂತ. ಸೊ ಕಸ್ಟಮರ್ ಯಾವ ತರ ಬೇಕು ಒಂದು ಟೆಂಪ್ಲೇಟ್ ನಾವು ಕ್ರಿಯೇಟ್ ಮಾಡ್ಕೊಂಡು, ಅದು ಫೈಬರ್ಸ್ ಎಲ್ಲ ಮೆಟಲ್ ಬರುತ್ತೆ, ಅದನ್ನ ಹಾಕಿ ಈ ತರ ಮಾಡ್ತೀವಿ. ಸೊ ಇದೊಂದು ಹೈಲೈಟ್ ಈ ಮನೇಲಿ ಮೇನ್ ಆಗಿ ನೋಡ್ಬೋದು. ಇದು ಲೈಫ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು. ಆದ್ರೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ನ್ಯೂನೆಸ್ ಕಾಣುತ್ತೆ, ಬಟ್ ಟ್ರೆಡಿಷನಲ್ ಮೆಥಡ್ ಅಲ್ಲೇ ಹೋಗಿರುತ್ತೆ. ಸೊ ಆ ತರ ಮಾಡ್ಕೊಂಡ್ ನಾವು ಇನ್ನೊಂದು ಅದ್ರಲ್ಲಿ ನೀವು ನೋಡ್ಬೋದು ಅಷ್ಟಲಕ್ಷ್ಮಿ ಅಂತ ಮಾಡಿ ಸರ್, ಬ್ರಾಸ್ ಐಟಮ್ಸ್ ಅಲ್ಲಿ. ಸೊ ಪೂಜಾ ರೂಮ್ಗೆ ಈ ತರ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಹೋಗಿದ್ದೀವಿ. ಪ್ಲಸ್ ಇಲ್ಲೊಂದು ಸ್ವಿಂಗ್ ಕೊಟ್ಟಿದ್ದೀವಿ ಇವ್ರಿಗೆ. ಸೊ ಈ ಮನೇನ ಒಂದು ಟ್ರೆಡಿಷನಲ್ ಕಾನ್ಸೆಪ್ಟ್ ಆಗಿ ಹಾಗೆ ತಗೊಂಡೋಗಿದ್ದೀವಿ ಸರ್. ಸೊ ಇದನ್ನ ಟ್ರೆಡಿಷನಲ್ ಥೀಮ್ ಅಂತ ಹೇಳ್ಬೋದು? 100% ಹೇಳ್ಬೋದು ಸರ್, ಕಂಪ್ಲೀಟ್ ಆಗಿ ಅಲ್ವಾ? ಸೊ ವೀಕ್ಷಕರೇ, ಈ ಮನೆ ನೀವು ನೋಡ್ಲೇಬೇಕು. ಯಾರ್ಯಾರಿಗೆ ಕಂಟೆಂಪ್ರರಿ ಜೊತೆಯಲ್ಲಿ ಯಾರ್ಯಾರಿಗೆ ಟ್ರೆಡಿಷನಲ್ ಇಷ್ಟ ಆಗುತ್ತೆ ಅಂತವ್ರಿಗೆ ಹೇಳಿ ಮಾಡಿಸಿರುವಂತಹ ಮನೆ ಅಂತ ಹೇಳ್ಬೋದು. ಅಂಡ್ ಈ ಮನೆಯಲ್ಲಿ ನೀವು ಎದುರಿಸಿರುವಂತಹ ಚಾಲೆಂಜಸ್ ಗಳೇನು, ಯಾವ ರೀತಿ ಇದನ್ನ? ಸರ್ ಮೇಜರ್ ಚಾಲೆಂಜ್ ಅಂತ ಏನಿಲ್ಲ ಸರ್, ಯಾಕಂದ್ರೆ ಕಸ್ಟಮರ್ನು ಆಲ್ರೆಡಿ ಇವಾಗ ಕನ್ಸ್ಟ್ರಕ್ಷನ್ ಸ್ಟೇಜ್ ನಮ್ಮ ಹತ್ರ ಬಂದಿರೋ ಸರ್. ಸೊ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲೇ ಬಂದಿರೋ ಕಾರಣ ಏನಾಗಿತ್ತು, ನಾವು ಮುಂಚಿತವಾಗಿ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ವಿ. ಪ್ರೀ ಪ್ಲಾನ್ ಮಾಡ್ಕೊಂಡಿರೋ ಕಾರಣ ಪ್ಲಾನಿಂಗ್ ಕರೆಕ್ಟ್ ಆಗಿ ಬಂದಿತ್ತು. ಅದೇ ತರ ಮೆಟಲ್ ಸೆಲೆಕ್ಷನ್ಸ್ ಆಗಿರ್ಬೋದು, ಪೇಂಟಿಂಗ್ ಸೆಲೆಕ್ಷನ್ ಆಗಿರ್ಬೋದು, ಈ ತರ ಡಿಫ್ರೆಂಟ್ ಥೀಮ್ ಕೊಡಬೇಕಾದ್ರೆ ಎಲ್ಲಾನು ಸೆಟ್ ಆಗಿ ಬಂತು. ಸೊ ಆನ್ ದ ಹೋಲ್ ಪ್ರೊಸೆಸ್ ಈಸಿಯಾಗಿ ಒಂದು ಕನ್ವೀನಿಯಂಟ್ ಆಗಿ ನಾವು ಟ್ರೈ ಮಾಡ್ಕೊಂಡು ಬಂದ್ವಿ ಸರ್. ಹೌದು, ಓಕೆ. ಈ ಮನೆ ಎಷ್ಟು ದೊಡ್ಡದಾಗಿದೆ? ಎಷ್ಟು BHK ಮನೆ? ಟೋಟಲ್ 3 BHK ಮನೆ ಸರ್. 3 BHK ಮನೆ ಸರ್. ಇಡೀ ಎಲ್ಲಾ ಕಡೆನೂ ಕೂಡ ಇಂಟೀರಿಯರ್ ಮಾಡಿದ್ದೀರಾ? ಟೋಟಲಿ ಎಸ್ ಸರ್. ಫ್ರಮ್ ದ ಫಾಲ್ ಸೀಲಿಂಗ್ ಇರೋದು, ವಾಲ್ ಪ್ಯಾನಲಿಂಗ್ಸ್ ಇರೋದು, ಟಿವಿ ಯೂನಿಟ್, ಕಿಚನ್ ಹತ್ರ ಈಚ್ ಅಂಡ್ ಎವ್ರಿ ಐಟಮ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಅಂಡ್ ಈ ಮನೆ ಮುಗಿಸೋದಕ್ಕೆ ಟೈಮ್ ಎಷ್ಟು ತಗೊಂಡಿರ್ತಾವು? 3.5 to 4 months ಆಗಿದೆ ಸರ್. 4 months ಆಗಿದೆ. ಓಕೆ. ಬಜೆಟ್ ಇರ್ಬೋದು, ಪ್ರೈಸಿಂಗ್ ಇರ್ಬೋದು, ಆಮೇಲೆ ಮಾತಾಡ್ಕೊಳ್ಳೋಣ. ಫಸ್ಟ್ ಮನೆ ನೋಡ್ಬೇಕು ನಾವು, ನಮ್ಮ ವೀಕ್ಷಕರಿಗೆ ಮನೆ ತೋರಿಸ್ಕೊಡ್ಬೇಕು. ನೀವು ಕಾಯ್ತಾ ಇರ್ತೀರಾ, ನಿಜಾಗ್ರೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ಫಸ್ಟ್ ಮನೆ ನೋಡ್ಕೊಂಡ್ ಬಂದ್ಬಿಡೋಣ ಸರ್. ಹಾಲ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ. ಬನ್ನಿ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಸರ್. ಮೊದಲನೇದಾಗಿ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾದಲ್ಲಿ ಹೈಲೈಟ್ಸ್ ಗಳನ್ನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬಂದ್ವಿ. ಖಂಡಿತವಾಗ್ಲೂ ಸರ್. ವಾಲ್ ಬೈ ವಾಲ್ ಹೋಗ್ಬೇಡ. ಎಸ್ ಸರ್. ಫಸ್ಟ್ ಯಾವ ಕಡೆ? ಫಸ್ಟ್ ನೋಡಿ ಸರ್, ಮೇನ್ ಡೋರ್ ಎಂಟ್ರಿ ಇದೆ ಸರ್. ಎಂಟ್ರಿ ಬರ್ತಿದ್ದಂಗೆ ನಾವೇನ್ ಮಾಡಕ್ಕಾಯ್ತು, ಸೊ ಯಾರೇ ಒಂದು ಮೇನ್ ಡೋರ್ ಇಂದ ಬಂದಾಗ ಗೆಸ್ಟ್ ಇರ್ಬೋದು, ಫ್ಯಾಮಿಲಿ, ಫ್ರೆಂಡ್ಸ್, ನೇಬರ್ಸ್ ಯಾರೇ ಬಂದು ಮೇನ್ ವಾಲ್ ಹೈಲೈಟ್ ಆಗಿ ಕಾಣಬೇಕಾಗಿದೆ ಸರ್. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಈ ಮೇನ್ ವಾಲ್ ನಾವು ಫುಲ್ ಹೈಲೈಟ್ ಮಾಡ್ಕೊಂಡಿದ್ವಿ ಸರ್. ಇದ್ರಲ್ಲಿ ನೀವು ನೋಡ್ಬೋದು 3 ಡಿಫ್ರೆಂಟ್ ಕಾಂಪೋನೆಂಟ್ಸ್ ನಾವು ಯೂಸ್ ಮಾಡಿದ್ವಿ ಸರ್. ಓಕೆ. ಸೊ ಆನ್ ದ ವಾಲ್ ಎಲ್ಲ ಕಡೆ ವಾಲ್ ಪೇಪರ್ ಜಾಸ್ತಿ ಹೋಗ್ತಿದ್ವಿ. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಲ್ಲಿ ಟೆಕ್ಸ್ಚರ್ ಪೇಂಟ್ಸ್ ತಂದಿದ್ವಿ ಸರ್. ಸೊ ನೀವು ಆರ್ಕೆ ಕಾಂಕ್ರೀಟ್ ಅಂತ ಹೇಳ್ತೀವಿ ಸರ್. ಆ ತರ ಒಂದು ಪೇಂಟ್ ಅಲ್ಲಿ ನಾವು ತಗೊಂಡೋಗಿದ್ದೀವಿ. ಸೊ ಟೆಕ್ಸ್ಚರ್ ಪೇಂಟಿಂಗು, ಆ ರೀತಿ ವಾಲ್ ಪ್ಯಾನಲಿಂಗ್ ಸರ್. ಆ ವಾಲ್ ಪ್ಯಾನಲಿಂಗ್ ಜಸ್ಟ್ ಪ್ಲೇನ್ ಆಗಿ ಹೋಗೋದ್ ಬದಲು ಗ್ರೂವ್ಸ್ ಕೊಟ್ಟಿದ್ದೀವಿ. ಸೊ ಇನ್ಸೈಡ್ ಗ್ರೂವ್ಸ್ ಮತ್ತೆ ಅಲ್ಲಿ ಒಂದು ಪೇಂಟ್ ಅಲೋಕೇಟ್ ಮಾಡಿದ್ದೀವಿ. ಅದ್ರಾಗ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದಾಗ ದ ವೆರಿ ಮೇನ್ ಹೈಲೈಟ್ ಬಂದು ಈ FRP ಸರ್. ಸೊ ಈ ರಾಧಾಕೃಷ್ಣ ಏನ್ ನೋಡ್ತಾ ಇದ್ದೀರಾ, ಇದು ಮೇನ್ ಹೆಡ್. ಮನೆ ಯಾರೇ ಬಂದ್ರು ಅವ್ರಿಗೆ ಅದೊಂದು ಪಾಸಿಟಿವ್ ವೈಬ್ರೇಷನ್ಸ್ ಕೊಡುತ್ತೆ. ಪ್ಲಸ್ ಮನೆಗೆ ಬಂದಾಗ ನಾವೇ ಆಚೆ ಹೋಗಿ ಮನೆಗೆ ಬಂದಾಗ ಒಂದು ಒಳ್ಳೆ ವೈಬ್ ಸಿಗುತ್ತೆ. ಅದಕ್ಕೋಸ್ಕರ ಈ ಒಂದು ಥೀಮ್ ನಾವಿಲ್ಲಿ
ಟೋಟಲ್ ಗ್ರ್ಯಾಂಡ್ ಇರೋ ಪ್ಲಾನ್ ಮಾಡ್ಕೊಂಡು ಸೈಜ್ ಏನಿದ್ರದ್ದು? ಸರ್ ಇದು ಸೈಜ್ ನೀವು ನೋಡ್ಬೋದು 4x4 ಬರುತ್ತೆ ಸರ್ 4x4 ಬರುತ್ತೆ. ಬಟ್ ಅಗೇನ್ ಇದು ಎನಿ ಸೈಜ್ ಗೆ ಕಸ್ಟಮೈಸಬಲ್ ಸರ್ ಇದಕ್ಕೆ ಎಂಬೋಸ್ಡ್ ಇರುತ್ತಲ್ವಾ ಇದು? ಎಂಬೋಸ್ಡ್ ಇರುತ್ತೆ ಫುಲ್ 3D ಎಫೆಕ್ಟ್ ಸರ್ ಇದು. ಸೊ ಈಚ್ ಅಂಡ್ ಎವ್ರಿ ಪೋರ್ಷನ್ಸ್ ನೀವು ನೋಡಬಹುದು. ಈ ಪಿಕಾಕ್ ಆಗಿರ್ಬೋದು, ಪಕ್ಕದ ಟೆಂಪಲ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾದಂತ ಎಷ್ಟು ಎಲ್ಲ ಮುಂದೆ ತರಬೇಕು, ಹಿಂದೆ ಮಾಡಬಹುದು, ಆ ತರ ಒಂದು ಟೋಟಲ್ 3D ಎಫೆಕ್ಟ್ ಅಲ್ಲಿ ಮಾಡ್ಕೊಂಡಿದ್ದೀವಿ ಸರ್ ಇದನ್ನ. ಓಕೆ, ಇದರಲ್ಲಿ ಪ್ಯಾಟರ್ನ್ಸ್ ಗಳು ಎಷ್ಟು ಅವೈಲೇಬಲ್ ಇದೆ ಸರ್ ಇದು? ಸರ್ ಇದ್ರಲ್ಲಿ ಅದೇ ನಾನು ಕಸ್ಟಮೈಸ್ ಹೇಳಿದೆ. ಸೊ ಕಸ್ಟಮರ್ ಒಂದು ನಮ್ಗೆ ತೊಗೊಂಡು ಕೊಟ್ಟ ಪಿಕ್ಚರ್ ಯಾವ್ದು ಬೇಕೋ ಮಾಡಬಹುದು ಸರ್. ಎನಿ ಪಿಕ್ಚರ್ ಎನಿಥಿಂಗ್ ಕ್ಯಾನ್ ಬಿ ಡನ್ ಅಕ್ರಾಸ್ ಸರ್ ಟೋಟಲಿ. ಓಕೆ ಓಕೆ. ಆಮೇಲೆ ಇದು ಹಾಲೋ ಇರುತ್ತಾ ಒಳಗಡೆ, ಲೈಕ್ ಸಾಲಿಡ್ ಇರುತ್ತಾ? ಹಿಂಭಾಗ ನಿಮ್ಗೆ ಹಾಲೋ ಇರುತ್ತೆ ಸರ್. ಸೊ ಫ್ರಂಟ್ ಇಂದ ಎಂಬೋಸ್ ಮಾಡೋ ಕಾರಣ ಹಿಂಭಾಗ ಬರೋ ಪೋರ್ಷನ್ ಹಾಲೋ ಇರುತ್ತೆ, ಬಟ್ ಈ ಫ್ರಂಟ್ ಫುಲ್ ನಿಮ್ಗೆ ಸಾಲಿಡ್ ಕಾಣುತ್ತೆ ಇದು. ಸೊ ಹಂಗ ಲೈಟ್ ವೇಟ್ ಇದು? ಲೈಟ್ ವೇಟ್ ಬರುತ್ತೆ ಸರ್. ಡೆಡ್ ಲೋಡ್ ಏನು ಬರೋದಿಲ್ಲ? ಇಲ್ಲ ಸರ್, ಲೈಟ್ ವೇಟ್ ಬರುತ್ತೆ. ಸೊ ಎನಿ ವಾಲ್ ಮೇಲೆ ನಾವು ಹಾಕೊಂಡು ಸ್ಕ್ರೂ ಮಾಡ್ಕೊಂಡ್ರೆ ಸಾಕು ಸರ್. ಹಿಂಭಾಗ ನಾವೇನ್ ನೋಡಿದ್ವಿ ವಾಪ ಅದು ಇಟ್ಕೊಂಡು ನಾವು ಸ್ಕ್ರೂ ಮಾಡ್ಕೊಂಡ್ರೆ ಟೋಟಲ್ ರಿಜಿಡ್ ಆಗಿ ಫಿಕ್ಸ್ ಆಗುತ್ತೆ ಸರ್. ಓಕೆ, ಸೂಪರ್. ಬನ್ನಿ ನೆಕ್ಸ್ಟ್ ಸೆಗ್ಮೆಂಟ್. ಸೊ ಆ ಸೆಗ್ಮೆಂಟ್ ಹಂಗೆ ಮಾಡ್ಕೊಂಡು ಎಲ್ ಶೇಪ್ ತಗೊಂಬೇಕಾರೆ ಇಲ್ಲಿ ನಾವು ಟಿವಿ ಯೂನಿಟ್ ಪ್ಲಾನ್ ಮಾಡ್ಕೊಂಡಿವಿ ಸರ್. ಸೊ ಇದು ನೀವು ನೋಡ್ಬೋದು ಟಿವಿ ಯೂನಿಟ್ ಫ್ರಮ್ ದಿ ಫ್ಲೋರ್ ಟಿಲ್ ದ ಸೀಲಿಂಗ್ ತರ ಮಾಡ್ಕೊಂಡಿದೀವಿ ಸರ್. ಓಕೆ. ಸೊ ಮೇನ್ ಹೈಲೈಟ್ ಇಲ್ಲಿ ಏನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಇದೊಂದು ಸ್ಟೋನ್ ಫಿನಿಶ್ ಲ್ಯಾಮಿನೇಟ್. ಸೊ ಸ್ಟೋನ್ ಹೋಗದೆ ಇದ್ರು ಒಂದು ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ ಅಲ್ಲಿ ಒಂದು ಬ್ಯಾಕ್ ಪ್ಯಾನಲ್ ಕೊಟ್ಟಾಗ ಚೆನ್ನಾಗಿ ಕಾಣುತ್ತೆ. ಸೊ ತರ ಬ್ಯಾಕ್ ಪ್ಯಾನಲ್ ಮಾಡ್ಕೊಂಡಿದ್ದೀವಿ. ಒನ್ ಮೋರ್ ಥಿಂಗ್ ಇಸ್ ದಟ್ ಇಲ್ಲಿ ನೋಡ್ಬೋದು ನಿಮ್ಗೆ ಯಾವುದೇ ವೈರ್ಸ್ ಆಚೆ ಕಾಣಲ್ಲ. ಎವ್ರಿಥಿಂಗ್ ವುಡ್ ಬಿ ಟೋಟಲ್ ಹೈಡ್ ಮಾಡಿರ್ತೀವಿ. ಹೌದು. ಏನ್ ಬ್ಯಾಕ್ ಪ್ಯಾನಲ್ ಬಂದಿರುತ್ತೆ ಅಲ್ಲೇನೆ ನಾವು ಹೋಲ್ಸ್ ಮಾಡ್ಕೊಂಡು ಈ ರಾಫ್ಟರ್ ಕಡೆಯಿಂದ ಪಾಸ್ ಆಗಿ ಇದು ಹೋಗಿರುತ್ತೆ ಸರ್, ಕೆಳಗಡೆ ಹೋಗಿರುತ್ತೆ. ಸೊ ವೈರ್ ಕಾಣಿದ್ರೆ ನೀವು ನೋಡಕ್ಕೂ ಚೆನ್ನಾಗಿ ಕಾಣುತ್ತೆ, ಏನೋ ಡಿಸ್ಟರ್ಬೆನ್ಸ್ ಇರಲ್ಲ. ಅಂಡ್ ಇದನ್ನ ಇನ್ನೂ ಹೈಲೈಟ್ ಮಾಡ್ಕೊಳ್ಳಿ ನೋಡಿ, ಬಾಟಮ್ ಅಲ್ಲೂ ರಾಫ್ಟರ್ಸ್ ತಗೊಂಡಿದ್ದೀವಿ. ಅಗೇನ್ ಸೇಮ್ ಥಿಂಗ್ ಟಾಪ್ ಅಲ್ಲಿ ರಾಫ್ಟರ್ಸ್ ಬಂದಿರುತ್ತೆ. ಅಂಡ್ ಅಗೇನ್ ಅದ ಟಾಪ್ ಮತ್ತೆ ಬಾಟಮ್ ಅಲ್ಲಿ ಕೋಲೆಟ್ಸ್ ರನ್ ಮಾಡಿದೀವಿ. ಸೊ ರಾಫ್ಟರ್ ಹೈಲೈಟ್ ಆಗುತ್ತೆ, ನೋಡಕ್ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ. ಹೌದು ಸರ್. ಸರ್ ಅದಕ್ಕೆ ಕಂಟೆಂಪ್ರರಿ ಅಂದ್ರೆ ಒಂದು ಡಿಫರೆನ್ಸ್ ಇರಲಿ ಅಂತ ಇಲ್ಲಿ ಫುಲ್ ಗ್ಲಾಸಿಗೆ ಹೋಗಿದ್ದೀವಿ ಸರ್. ಗ್ಲಾಸಿ ಪ್ಲೇನ್ ಲ್ಯಾಮಿನೇಟ್ಸ್ ಹೋಗಿದ್ದೀವಿ. ಇದು ಯಾವ ಕಲರ್ ಸರ್ ಇದು? ಇಲ್ಲಿ ಇದು ಬೀಚ್ ಕಲರ್ ಸರ್. ಇದು ಬೀಚ್. ಏನಕ್ಕೆ ಬೀಚ್ಗೆ ಹೋದ್ರೆ ಟೈಲಿಂಗ್ ಸ್ವಲ್ಪ ಇವ್ರದ್ದು ಬೀಚ್ ಕಲರ್ ರನ್ ಆಗ್ತಿತ್ತು. ಸೊ ಫ್ಲೋರ್ ಟೈಲಿಂಗ್ ಮ್ಯಾಚ್ ಮಾಡೋಣ ಅಂತೇಳಿ ಈ ತರ ನಾವು ಬೀಚ್ ಕಲರ್ ಹೋಗಿದ್ದೀವಿ. ಬಟ್ ಟಾಪ್ ಅಲ್ಲಿ ಮತ್ತೆ ನಾವು ಒಂದು ವುಡನ್ ಕಾಂಟ್ರಾಸ್ಟ್ ನ ಪ್ಲೇ ಮಾಡ್ಕೊಂಡಿರುವಂತದ್ದು. ಅಂಡ್ ಕಾರ್ನರ್ ಅದ್ರ ಜೊತೆ ಕಾರ್ನರ್ ಒಂದು ಟಾಯ್ಲೆಟ್ ಕೊಟ್ವಿ ಸರ್. ಸೊ ಅದಕ್ಕೂ ಎರಡು ಕಡೆ ಗ್ಲಾಸ್ ಕೊಟ್ವಿ. ಸೊ ಟೋಟಲ್ ಆಗಿ ಒಂದು ಡಿಸ್ಪ್ಲೇ ಯೂನಿಟ್ ತರ ಯೂಸ್ ಮಾಡ್ಕೊಬಹುದು. ಅವರು ಈ ಫೇಸಿಂಗ್ ಆರು ಮಾಡಬಹುದು, ಆ ಫೇಸಿಂಗ್ ಆರು ಮಾಡಬಹುದು, ಬಟ್ ಟೋಟಲ್ ಆಗಿ ಗ್ಲಾಸ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಅಂಡ್ ಈಚ್ ಅಂಡ್ ಎವ್ರಿ ಶೆಲ್ಫ್ ಏನಿದೆ ನಾವು ಕೆಳಗಡೆ ಬಂದ್ಬಿಟ್ಟು ಲೈಟ್ಸ್ ನ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಲೈಟ್ ಅನ್ನು ಹಾಕಿರುವಂತದ್ದು. ಓಕೆ, ಲೈಟ್ ವಿಚಾರಕ್ಕೆ ಬಂದ್ರೆ ನೀವು ಫಾಲ್ ಸೀಲಿಂಗ್ ಒಂಚೂರು ಹೇಳ್ಬೇಕು ನಮಗೆ. ಎಸ್ ಸರ್. ಸೊ ಈ ಫಾಲ್ ಸೀಲಿಂಗ್ ನೋಡ್ಬೋದು ಸರ್, ನಾವು ಡಿವೈಡ್ ಮಾಡ್ಕೊಂಡು ಯಾವ ತರ ಅಂದ್ರೆ ಇಲ್ಲಿ ನಾವು ಸ್ವಿಂಗ್ ಹಾಕೋ ಕಾನ್ಸೆಪ್ಟ್ ಮುಂಚೆನೇ ಇತ್ತು ಸರ್. ಯಾವಾಗ ನಮಗೆ ಸರ್ ಮತ್ತೆ ಮ್ಯಾಮ್ ಬಂದಿರೋ ಆಫೀಸ್ಗೆ ಇನಿಷಿಯಲ್ ಮೀಟಲ್ಲಿ ಹೇಳಿದ್ರು ಸರ್ ನೀವು ಹೆಂಗಾರು ಡಿಸೈನ್ ಮಾಡಿ, ನಮಗೆ ಲಿವಿಂಗ್ ಏರಿಯಾ ಒಂದು ಸ್ವಿಂಗ್ ಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಸ್ವಿಂಗ್ ಪ್ಲೇಸ್ ಏನ್ ಬರುತ್ತೆ ಎಕ್ಸಾಕ್ಟ್ಲಿ ಅದ್ರ ಮೇಲ್ಗಡೆ ನಾವು ಕಟಿಂಗ್ ಮಾಡ್ಕೊಂಡು ಅಲ್ಲಿ ನಾವು ಫಾಲ್ ಸೀಲಿಂಗ್ ಕೊಟ್ಟಿಲ್ಲ ಸರ್. ಅದನ್ನ ಹೈಲೈಟ್ ಮಾಡೋಕ್ಕೋಸ್ಕರ ಅಲ್ಲಿ ಮತ್ತೆ ನಾವು PVC ಸೀಲಿಂಗ್ ಹೋಗಿದ್ದೀವಿ. ಅದ್ರ ಜೊತೆಗೆ ಆ ಸ್ಪೇಸ್ ಬಿಟ್ಟು ರೆಸ್ಟ್ ಇನ್ನೇನ್ ಬರುತ್ತೆ ಅದು ಟೋಟಲಿ ಫಾಲ್ ಸೀಲಿಂಗ್. ಹಾಗೆ ನೀವು ಫಾಲ್ ಸೀಲಿಂಗ್ ನೋಡ್ಬೋದು ಸರ್. ಅದನ್ನೇನ್ ಮಾಡ್ಕೊಂಡಿದ್ದೀವಿ ಲೈಟ್ಸ್ ನೋಡ್ಬೋದು ನೀವು. ನಾವು ಪ್ಯಾನಲ್ ಲೈಟ್ಸ್ಗೆ ಹೋಗಿದ್ದೀವಿ, ಅದ್ರ ಜೊತೆಗೆ ಬಂದ್ಬಿಟ್ಟು ನಾವು ಇಲ್ಲಿ ಈ ತರ ಒಂದು ಸ್ಕೇಲ್ ಲೈಟ್ಸ್ ಹಾಕೊಂಡಿದ್ದೀವಿ ಸರ್. ಸೊ ಕಾಂಬಿನೇಷನ್ ಚೆನ್ನಾಗಿ ಕೊಡ್ಲಿ ಅಂತ ಹೇಳ್ಬಿಟ್ಟು ಕರೆಕ್ಟ್. ಸೊ ಆ ತರ ಒಂದು ಪ್ಲಾನ್ ಮಾಡ್ಕೊಂಡ್ವಿ. ಅದೇ ಸೇಮ್ ಕಾನ್ಸೆಪ್ಟ್ ಹಾಗೆ ಏನ್ ಮಾಡಿದ್ವಿ, ಆ PVC ಸೀಲಿಂಗ್ ಮತ್ತೆ ರಾಫ್ಟರ್ ಕಾಂಬಿನೇಷನ್ ಮತ್ತೆ ನಾವು ವಾಲ್ ಮೇಲೆ ಡ್ರಾಪ್ ಮಾಡ್ಕೊಂಡಿದ್ವಿ ಸರ್. ಆ ಕಡೆ ವಾಲ್ ಡ್ರಾಪ್. ವಾಲ್ ಡ್ರಾಪ್ ಅಲ್ಲಿ ನೋಡ್ಬೋದು ನೀವು. ಇಲ್ಲೂ ಹಿಂಗಿದ್ರೆ ಒಂದ್ ಸ್ವಲ್ಪ ಈ ಟಿವಿ ಯೂನಿಟ್ ಮತ್ತೆ ಆ ಫಾಲ್ಸ್ ರಿಸಂಬಲ್ಸ್ ಇರ್ಲಿ ಅಂತ ಹೇಳಿ ರಾಫ್ಟರ್ಸ್ ಅದ್ರ ಜೊತೆ ಮತ್ತೆ ಸ್ಟೋನ್ ಲ್ಯಾಮಿನೇಟ್. ಸೊ ಈ ಕಾಂಬಿನೇಷನ್ ಹಾಗೆ ತಗೊಂಡ್ಬಂದ್ವಿ. ಕಮಿಂಗ್ ಟು ಸಾಫ್ಟ್ ಫರ್ನಿಚರ್ ಸರ್. ಇವಾಗ ಏನ್ ಮಾಡ್ಕೊಂಡು ಸ್ವಿಂಗ್ನ ನಾವು ಬೇಕಾದ್ರೆ ವುಡ್ ಅಲ್ಲಿ ಹೋಗೋಣ, ವುಡ್ ಇದ್ರಲ್ಲ ಡಿಸೈನ್ಸ್ ಅಲ್ಲಿ ಅಂತ. ಸೊ ಅದಕ್ಕೋಸ್ಕರ ಈ ಸಾಫ್ಟ್ ಫರ್ನಿಚರ್ ಏನು ಸೋಫಾ ಬರ್ತಿತ್ತು ಅದು ಲೈಟರ್ ಥೀಮ್. ಸೊ ದಟ್ ಎರಡೂ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಈ ತರ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಫರ್ನಿಚರ್ ನೀವೇ ರೆಕಮೆಂಡ್ ಮಾಡಿ? ಹೌದು ಸರ್, ಎಸ್ ನಾವೇ ರೆಕಮೆಂಡ್ ಮಾಡಿದ್ವಿ. ಇದ್ರ ಜೊತೆಗೆ ಇನ್ನೊಂದು ಏನ್ ಮಾಡಿದ್ವಿ ಅಂದ್ರೆ ಕಮಿಂಗ್ ಟು ದ ಕರ್ಟನ್ಸ್. ಸೊ ನೀವು ಕರ್ಟನ್ಸ್ ನೋಡ್ಬೋದು, ಅದನ್ನ ಬಂದು ನಾವು ನಮ್ಮ ಸೋಫಾಗ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ಈ ತರ ಇವರ ಒಂದು ಲಿವಿಂಗ್ ಯೂನಿಟ್ ಹೇಗಿದೆ ಅಂದ್ರೆ ಈಚ್ ಅಂಡ್ ಎವ್ರಿ ಕಾಂಪೋನೆಂಟ್ ಒಂದಕ್ಕೊಂದು ರಿಸೆಂಬ್ಲೆನ್ಸ್ ಆಗಿದೆ ಸರ್. ಆ ತರ ಒಂದು ಪ್ಯಾಟರ್ನ್ ಅಲ್ಲಿ ಕಾಂಬಿನೇಷನ್ ಮಾಡ್ಕೊಂಡು ಫುಲ್ ನಾವು ತಗೊಂಡು ಹೋಗಿರೋದು. ಅದಕ್ಕೆ ಥೀಮ್ ಬೇಸ್ಡ್ ಅಂತ ಹೇಳಿ. ಥೀಮ್ ಬೇಸ್ಡ್, ಎಕ್ಸಾಕ್ಟ್ಲಿ ಸರ್. ಓಕೆ, ಅಂಡ್ ಟೆಲ್ ಮಿ ಅಬೌಟ್ ದಿಸ್ ಇದು ಸರ್, ಇದ್ರ ಬಗ್ಗೆ ಹೇಳಿ. ಸ್ವಿಂಗ್. ಸೊ ಸ್ವಿಂಗ್ನು ಅಷ್ಟೇ ಸರ್, ನಾವು ಕಸ್ಟಮೈಸ್ ಮಾಡ್ತೀವಿ. ಎನಿ ಸ್ವಿಂಗ್ಸ್ ಕಸ್ಟಮರ್ಸ್ ಯಾವ ತರ ಬೇಕು ಅದು ಮಾಡ್ಕೊಡ್ತೀವಿ. ಸೊ ಆಕ್ಚುಲಿ ಮ್ಯಾಮ್ ಸರ್ ಕೇಳಿದಾಗ ಜಸ್ಟ್ ಸ್ವಿಂಗ್ ಅನ್ನು ಕೇಳಿದ್ವಿ. ಬಟ್ ಹೋಗ್ತಾ ಡಿಸೈನ್ ಫೇಸ್ ಅಲ್ಲಿ ಇನ್ನೊಂದೇನು ಪ್ಲಾನ್ ಮಾಡ್ಕೊಂಡಿದ್ವಿ, ನಾವೇನು ಕುಷನ್ ಹೋಗಬಾರ್ದು. ಯಾಕಂದ್ರೆ ಕೆಲವೊಂದು ಸೈಟ್ಸ್ ಅಲ್ಲಿ ಸ್ವಿಂಗ್ ಮಾಡಿ ಬಟ್ ಕುಷನ್ ಕೊಟ್ಟಿಲ್ಲ ಅಲ್ಲಿ. ಸೊ ಅಟ್ಲೀಸ್ಟ್ ಈ ಪ್ರಾಜೆಕ್ಟ್ ಅಲ್ಲಿ ಒಂದು ಕುಷನ್ ಕೊಟ್ಟು ಒಂದು ಡಿಫ್ರೆಂಟ್ ಎಫೆಕ್ಟ್ ಆಗಿ ಹೋಗೋಣ ಅಂತ ಹೇಳಿ ಈ ತರ ನಾವು ಬಾಟಮ್ ಅಲ್ಲೂ ಕುಷನ್ ಕೊಟ್ಟಿದ್ದೀವಿ. ಹಾಗೆ ಹಿಂಭಾಗ ಬಂದ ನಿಮ್ಗೆ ಬ್ಯಾಕ್ ರೆಸ್ಟ್ ಇದೆ ಸರ್, ಅಪೋಸಿಟಿವ್ ಮಾಡಿದ್ದು. ಸೊ ಏನಾಗುತ್ತೆ ಈ ತರ ಸ್ವಿಂಗ್ ನೀವು ತುಂಬಾ ಹೊತ್ತು ಕೂತ್ಕೊಂಡ್ರು ನಿಮ್ಗೆ ಅದು ಒಂಥರ ಅನ್ಕಂಫರ್ಟಬಲ್ ಅನ್ಸಲ್ಲ. ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ, ನೀವು ಸ್ವಿಂಗ್ ಯೂಸ್ ಮಾಡ್ದಂಗೆ ಇರುತ್ತೆ, ನೀವು ಇಲ್ಲಿ ಟೈಮ್ ಪಾಸ್ ಮಾಡ್ದಂಗೆ ಆಗುತ್ತೆ ಸರ್ ಲಿವಿಂಗ್ ಏರಿಯಾ. ಆಮೇಲೆ ಇದು ತುಂಬಾ ಚೆನ್ನಾಗಿದೆ. ಆಪ್ಷನ್ ಇದೆ, ಬೇರೆ ಬೇರೆ ಆಪ್ಷನ್ ಇದೆ ಸರ್ ಇದರಲ್ಲಿ. ಅಗೇನ್ ಇದು ಫುಲ್ ಬ್ರಾಸಲ್ಲೇ ತಗೊಂಡ್ರೆ ಸರ್. ಆಕ್ಚುಲಿ ನಮ್ಮ ಒಂದು ಡಿಫಾಲ್ಟ್ ಹೇಗೆ ಬರುತ್ತೆ ಅಂದ್ರೆ PVD ಕೋಟಿಂಗ್ ಕೊಡ್ತೀವಿ. ಬಟ್ ಇವರು ಪರ್ಟಿಕ್ಯುಲರ್ ಆಗಿ ಎದುರು ಕಸ್ಟಮರ್ಸ್ ನಮಗೆ PVD ಕೋಟಿಂಗ್ ಬೇಡ, ನಾವು ಬ್ರಾಸಲ್ಲೇ ಹೋಗೋಣ ಅಂತ. ಸೊ ಬ್ರಾಸ್ ಒಂದು ಮಾತ್ರ ಒಂದು ಎಕ್ಸ್ಟ್ರಾ ಕಾಸ್ಟಿಂಗ್ ಬರುತ್ತೆ. ಬಟ್ ಇದ್ರಲ್ಲೂ ನಿಮಗೆ ಬೇರೆ ಬೇರೆ ಆಪ್ಷನ್ಸ್, ಬೇರೆ ಡಿಸೈನ್ ಪ್ಯಾಟರ್ನ್ಸ್ ಏನೇನೋ ತಗೋಬಹುದು ಸರ್. ಸ್ಟೀಲ್, ಗೋಲ್ಡ್, PVD ಕೋಟಿಂಗ್, ಎನಿಥಿಂಗ್ ಸರ್, ಎನಿಥಿಂಗ್ ಬೇಕಾದ್ರೆ ಸಿಗುತ್ತೆ ಸರ್. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಸೊ ನೆಕ್ಸ್ಟ್ ಇಲ್ಲಿ ಅದೇ ಒಂದು ಪ್ಯಾನಲಿಂಗ್ ತಗೊಂಡಿದ್ವಿ ಸರ್. ಸೊ ಅಲ್ಲೇ ನಾವು ಪ್ಯಾನಲಿಂಗ್ ಡ್ರಾಪ್ ಮಾಡ್ಕೊಂಡಿದ್ವಿ. ಸೇಮ್ ಪ್ಯಾನಲಿಂಗ್ ಇಲ್ಲಿ ಕೊಟ್ಟಿದ್ದೀವಿ. ಏನಕ್ಕೆ ಅಂದ್ರೆ ಇದಾಗೆ ನೋಡೋದು ರೂಮ್ ಬರ್ತಿದೆ, ನೋಡೋ ರೂಮ್ ಇದೆ ಸರ್. ಸೊ ಅದು ಪ್ಯಾನಲಿಂಗ್ ತರೋಣ ಕಾಣಬೇಕು, ಒಂದು ಹಿಡನ್ ರೂಮ್ ತರೋಣ ಕಾಣಬೇಕು ಅಂತ ಈ ತರ ಕಾನ್ಸೆಪ್ಟ್ ನಾವು ಪ್ಲಾನ್ ಮಾಡ್ಕೊಂಡು ದೇವ್ರ ಮನೆ ನೋಡ್ಕೊಂಡು. ಸೊ ಮತ್ತೆ ಇಲ್ಲಿ ನೋಡ್ಬೋದು ಸರ್, ದೇವ್ರ ಮನೆಗೆ ಏನ್ ಮಾಡಿದ್ವಿ ಅಂದ್ರೆ ಟೀಕ್ ಡೋರ್ಸ್ ಇತ್ತು.
ಸೊ ಕಸ್ಟಮರ್ ಹೇಳಿದ್ರು ಇದು ಬಿಲ್ಡರ್ ಕಡೆ ಪ್ರೊವೈಡ್ ಇರುತ್ತೆ, ಡಿಸೈನ್ ಐಡಿಯಾಸ್ ಕೊಡಿ ಅಂತ. ಸೊ ಅದಕ್ಕೋಸ್ಕರ ಈ ತರ ಒಂದು ಡಿಸೈನ್ ಪ್ಯಾಟರ್ನ್ ಐಡಿಯಾ ಕೊಟ್ವಿ ಸರ್. ಎಲ್ಲ ಕಡೆ ಇದು ಪ್ಲೇನ್ ಹೋಗ್ತಿದ್ವಿ, ಬಟ್ ಇಲ್ಲಿ ಪ್ಲೇನ್ ಹೋಗೋದ್ ಬದಲು ಒಂದು ಕಾರ್ವಿಂಗ್ ಜೊತೆ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಬಟ್ ವಿತ್ ದಿ ಸೇಮ್ ಗ್ಲಾಸ್ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಸೊ ನೀವು ನೋಡ್ಬೋದು ಸರ್, ಇದು ಎಕ್ಸ್ಟೀರಿಯರ್ ಏನ್ ಮಾಡ್ಕೊಂಡು ನಾವೇನ್ ಬೀಮ್ ಪ್ಯಾನಲಿಂಗ್ ತರ್ತಿದ್ವಿ, ಆ ಬೀಮ್ ಪ್ಯಾನಲಿಂಗ್ ಜೊತೆಗೆ ಸೇಮ್ ನಾವು ಪ್ಯಾನಲಿಂಗ್ ತರ ತಗೊಂಡ್ವಿ. ಇನ್ನೊಂದು ಮೇನ್ ಹೈಲೈಟ್ ಏನಂದ್ರೆ ಮ್ಯಾಮ್ ಕೇಳಿದ ನಮಗೆ ಅಷ್ಟಲಕ್ಷ್ಮಿ ನಾವು ಪ್ರೊವೈಡ್ ಮಾಡಬೇಕು ಅಂತ. ಯಾಕಂದ್ರೆ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ ಸರ್, ತುಮಕೂರು ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಆ ಇನ್ಸ್ಪಿರೇಷನ್ ತಗೊಂಡು ಸರ್ ಅದನ್ನು ನಾವು ಇಲ್ಲಿ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳಿ ಅದಕ್ಕೋಸ್ಕರ ಈಚ್ ಅಂಡ್ ಎವ್ರಿ ನೀವು ಏನ್ ನೋಡ್ತಿದ್ದೀರಾ ಅಲ್ಲಿ ಬ್ರಾನ್ಸ್ ನಾವು ಮಾಡಿರೋ ದೇವ್ರದ್ದು ಎಲ್ಲ ಒಂದು ಅಷ್ಟಲಕ್ಷ್ಮಿ ಅವತಾರನ ಟೋಟಲ್ 2 ಕಡೆನೂ ಹಾಕೊಡಿ ಸರ್. ಈ ಕಡೆ ಒಂದು 4 ಪ್ರತಿಮೆ ತರ ಬರುತ್ತೆ, ಪ್ಲಸ್ ಈ ಕಡೆ ಒಂದು 4 ಬರುತ್ತೆ ಸರ್. ಸೊ ಟೋಟಲ್ ಆಗಿ ಆ ಪೂಜಾ ರೂಮ್ ಎಂಟ್ರೆನ್ಸ್ ಹೋಗ್ತಿದ್ದಂಗೆ ಅಷ್ಟಲಕ್ಷ್ಮಿ ಜೊತೆಗೆ ನಾವು ಒಡೆ ಎಂಟ್ರಿ ಕೊಡಂಗಿದೆ ಸರ್. ಮೇಲ್ಗಡೆ ಇದು ಎಸ್ ಸರ್, ಶಂಖಚಕ್ರ ನಾವು ನಾಮನ ಅಲ್ಲಿ ಅಪ್ಲೈಸ್ ಮಾಡ್ಕೊಂಡಿದ್ವಿ ಸರ್. ಓಕೆ, ಸೊ ಇದು ಮೇನ್ ಹೈಲೈಟ್ ನೋಡ್ಬೋದು ಸರ್, ಪೂಜಾ ಹಿಡಿದು ಬಾಟಮ್ ಅಲ್ಲಿ ನೋಡಿ ಸರ್. ಸೊ ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು ಸರ್, ನನಗೆ ನಾರ್ಮಲ್ ಬಾಟಮ್ ಇರೋದು ಬೇಡ, ಐ ನೀಡ್ ಸಮಥಿಂಗ್ ನ್ಯೂ ಇನ್ ಮೈ ಪೂಜಾ ರೂಮ್ ಅಂತ. ಇದು ಕ್ರೇಜಿ ಆಗಿದೆ ಸರ್ ಇದು. Yes, sir. ಬಾಟಮ್ ಇನ್ನೂರಿಗೆ ಎಲ್ಲೂ ನೋಡಿಲ್ಲ ಈ ತರ ಬಾಟಮ್. ಸೊ ಅವ್ರಿಗೆ ಒಂಥರ ಪೆಬಲ್ ಕಾನ್ಸೆಪ್ಟ್ ಅಲ್ಲಿ ಬೇಕಾಗಿತ್ತು ಅಂದ್ರೆ ಸರ್, ಅದಕ್ಕೆ ಮೇಲೆ ನಾವು ನಾರ್ಮಲ್ ಪೆಬಲ್ ಟ್ರೈಸ್ ಮಾಡೋ ಥರನೇ ಬಾಟಮ್ ಫ್ಲೋರಿಂಗ್ ಏನಿತ್ತು ಅದ್ರ ಮೇಡ 4 ಇಂಚ್ ನಾವು ರೈಸ್ ಮಾಡ್ಕೊಂಡ್ವಿ. ರೈಸ್ ಮಾಡ್ಕೊಂಡು ಅದ್ರಲ್ಲಿ ನಾವು ಡಿಫರೆನ್ಸ್ ಮಾಡ್ಕೊಂಡು ಮೇಲೆ ಟಫನ್ ಗ್ಲಾಸ್ ಹಾಕಿ ಒಡೆ ಪೆಬಲ್ ಹಾಕೊಟ್ಟಿವಿ ಸರ್. ಗ್ಲಾಸ್ ಮೇಲೆ ಕುತ್ಕೊಳ್ಳೋ ತರ. ಎಕ್ಸಾಕ್ಟ್ಲಿ ಸರ್. ಇಲ್ಲಿ ಮೇಲ್ಗಡೆ ಮೇಡೆ ನೋಡ್ಬೋದು ಸರ್, ಹಿಂಗಡೆ ಟೈಲಿಂಗ್ ಬಂದ್ಬಿಟ್ಟು ಬಿಲ್ಡರ್ ಕಡೆನೇ ಇತ್ತು. ಸೊ ಅದಕ್ಕೊಂದು ಜಸ್ಟ್ ಒಂದು ಹೈಲೈಟ್ ಗೋಸ್ಕರ ಒಂದು ಆಲ್ಬಸ್ಟರ್ ಶೀಟ್ ಹಾಕೊಂಡ್ವಿ ಸರ್. ಸೊ ಒಂದು ಸ್ಟೋನ್ ಫಿನಿಶ್ ಕಾಣಲಿ ಅಂತ ಅದಕ್ಕೆ ಒಂದು ಶೆಲ್ಫ್ ಮೇಡೆ ಮತ್ತೆ ನಾವು ಫಾಲ್ ಸೀಲಿಂಗ್ ಮಾಡ್ಕೊಂಡು ಸರ್, ಮಂಟಪ ಒಂದು ಎಫೆಕ್ಟ್ ಕಾಣಲಿ ಅಂತ ಹೇಳಿ ಫಾಲ್ ಸೀಲಿಂಗ್ ಮಾಡಿ ಅದಕ್ಕೊಂದು ಡಿಸೈನರ್ ಲೈಟ್ ಸರ್. ಬಟ್ ಈ ಮನೆ ಹೈಲೈಟ್ ಅಂತಂದ್ರೆ ಈ ಪೂಜಾ ರೂಮ್ ಎಂಟ್ರೆನ್ಸ್ ಪ್ಲಸ್ ಆ ಒಂದು ಫ್ಲೋರಿಂಗ್ ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿದೆ ಸರ್. ಈ ವಿಡಿಯೋ ನೋಡಿದ್ಮೇಲೆ ಇನ್ನ ಮತ್ತೆ ಜನ ಇನ್ಸ್ಪೈರ್ ಆಗ್ತಾರೆ. 100% ಸರ್. ಇದ್ರ ಹ್ಯಾಂಡಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಹೌದು ಇದು sir. ನೀವೇ ಚೂಸ್ ಮಾಡಿದ್ರೆ? ಹೌದು ಸರ್, ನಮ್ಮ ಆಫೀಸ್ ಹತ್ರನೇ ಇದೆ ಶಾಪ್, ಅಲ್ಲಿ ಕರ್ಕೊಂಡು ಹೋಗಿ ಈ ಪ್ಯಾಟರ್ನ್ ಗೋಸ್ಕರ ಚೂಸ್ ಮಾಡ್ಕೊಂಡು ತಗೊಂಡ್ಬಂದ್ವಿ ಸರ್. ಓಕೆ ಓಕೆ ಓಕೆ. ಸೊ ಇದ್ರಲ್ಲಿ ಇನ್ನ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ? ಇದೆ ಸರ್, ಇದೆ ಸರ್, ಮಾಡ್ಬೋದು. ಎನಿಥಿಂಗ್ ಅದೇ ಸರ್ ನಾನು ಹೇಳ್ದಂಗೆ ಕಸ್ಟಮರ್ ಒಂದು ಇಂಟ್ರಾಕ್ಷನ್ ಜಾಸ್ತಿ ಮಾಡ್ಕೊಂಡು ನಾವು ಏನ್ ಬೇಕು ಮಾಡ್ಕೊಬೋದು ಸರ್. ಸರ್ ನೆಕ್ಸ್ಟ್ ನೆಕ್ಸ್ಟ್ ಆಗಿ ನಾವು ಲಿವಿಂಗ್ ಇಂದ ಡೈನಿಂಗ್ ಬಂದು ಕಿಚನ್ ಹೋಗ್ತೀವಿ ಸರ್. ಸೊ ಡೈನಿಂಗ್ ಸ್ಪೇಸ್ ಅಲ್ಲಿ ನಾವು ಜಾಸ್ತಿ ಏನು ಸ್ಪೇಸ್ ತೊಗೊಳಕ್ ಹೋಗ್ಲಿಲ್ಲ ಸರ್, ಯಾಕಂದ್ರೆ ಡೈನಿಂಗ್ ಟೇಬಲ್ ಎಲ್ಲ ಪ್ಲೇಸ್ ಮಾಡ್ಬೇಕಾಯ್ತು ಅವರು. ಸೊ ಜಸ್ಟ್ ಒಂದು 6 ಸೀಟರ್ಗೋಸ್ಕರ ಡೈನಿಂಗ್ ಟೇಬಲ್ ಇಲ್ಲಿ ಪ್ಲಾನ್ ಮಾಡ್ಕೊಂಡು ಒಂದು ಸಣ್ಣ ಕ್ರಾಕರಿ ಸರ್, ಜಸ್ಟ್ ಲಿಮಿಟೆಡ್ ಕ್ರಾಕರಿ ಏನೇನು ಬೇಕು ಅವ್ರು ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಟಾಪ್ ಅಲ್ಲಿ ಓಪನ್ ಅಲ್ಲಿ ಕೊಟ್ಟಿದ್ದೀವಿ, ಲೈಕ್ ಗ್ಲಾಸ್ ಶಟರ್ಸ್ ಅನ್ನು ಡಿಸ್ಪ್ಲೇ ಮಾಡೋಕ್ಕೆ, ಬಾಟಮ್ ಅಲ್ಲಿ ಕ್ಲೋಸ್ಡ್. ಸೊ ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಇಲ್ಲಿ ರನ್ ಮಾಡ್ಕೊಂಡಿವಿ ಸರ್. ಓಕೆ ಓಕೆ. ಸೊ ಹಾಗೆ ಬರ್ತಾ ಟೋಟಲಿ ಕಿಚನ್ ಸರ್. ಇದು ಕಿಚನ್ ಸೈಜ್ ಏನು ಸರ್ ಇದು? ಸರ್ ಕಿಚನ್ ಸೈಜ್ ಯೂಶಲಿ ಒಂದು 8ಗೆ 7 ಆಗಿ ಬರುತ್ತೆ ಸರ್. ಇದು 8x7 ಟೋಟಲಿ ಇದು ಬಂದು ಅಕ್ರಿಲಿಕ್ ಹೋಗಿದ್ದೀವಿ ಸರ್. ಸೊ ಬಾಟಮ್ಸ್ ಅಲ್ಲಿ ಅಕ್ರಿಲಿಕ್ ಹೋಗಿದ್ವಿ. ವಾಲ್ ಯೂನಿಟ್ಸ್ ಮಾತ್ರ ನಾವು ಏನ್ ಮಾಡ್ಕೊಂಡಿದ್ರೆ ನಾವು ಇದು ವುಡನ್ ಲ್ಯಾಮಿನೇಟ್ ಹೋದ್ವಿ, ಯಾಕಂದ್ರೆ ಇದು ಲಿವಿಂಗ್ ಅಂಡ್ ಕಿಚನ್ ಓಪನ್ ಇದೆ ಸರ್, ಕ್ಲೋಸ್ ಕಿಚನ್ ಇಲ್ಲ. ಆ ಥೀಮ್ ಹಾಗೆ ತಗೋಣ ಅಂತ ಹೇಳಿ ಇಲ್ಲಿ ವುಡನ್ ಲ್ಯಾಮಿನೇಟ್ಸ್ ತಗೊಂಡು ಬಾಟಮ್ ಫುಲ್ ಅಕ್ರಿಲಿಕ್, ಟಾಪ್ ಅಕ್ರಿಲಿಕ್ ಹೋಗಿದೆ ಸರ್. ಕಂಪ್ಲೀಟ್ ಅಕ್ರಿಲಿಕ್. ಕಂಪ್ಲೀಟ್ ಕಲರ್ ಯಾವುದು ಸರ್ ಇದು? ಸರ್ ಇದು ಬೀಚ್ ಕಾನ್ಸೆಪ್ಟ್ ಹೋಗಿದೆ ಸರ್. ಯೂನಿಟ್ ಅಲ್ಲಿ ನಾವೇನು ಡ್ರಾವರ್ಸ್ ಬೀಚ್ ಕೊಟ್ಟಿದ್ವಿ ಅದೇ ಒಂದು ಇದನ್ನ ನಾವಿಲ್ಲಿ ರೆಪ್ಲಿಕೇಟ್ ನ ತಗೊಂಡ್ಬಂದಿದ್ದೀವಿ ಸರ್. ಓಕೆ ಓಕೆ ಓಕೆ, ಚೆನ್ನಾಗಿದೆ ಸರ್. ಇದೆ ಸರ್, ಕಲರ್ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದೆ. ಓಕೆ ಸರ್, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಏನೇನು ಇದೆ ಇಲ್ಲಿ ಅಂತ. ಸೊ ಬೇಸಿಕಲಿ ಸರ್ ನಮ್ದು ಕಿಚನ್ ಅಂತ ಬಂದಾಗ ಎಲ್ರಿಗೂ ಇರೋ ಡೌಟ್ ಅದೇನೆ, ವಾಟರ್ ಪ್ರೂಫ್ ಯೂಸ್ ಮಾಡ್ತಾರಲ್ಲ ಅಂತ. ಸೊ ಏನಾಗುತ್ತೆ ಕಿಚನ್ಸ್ ಅಂತ ಬಂದಾಗ 100% ನಿಮ್ದು ಕಾರ್ಕಾಸ್ ಏನ್ ಬರುತ್ತೆ ಟೋಟಲಿ BWP ಬರುತ್ತೆ ಸರ್, ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈಬೋರ್ಡ್ಸ್ ಬರುತ್ತೆ. ಅಕ್ರಿಲಿಕ್ ಹೋಗೋ ಕಾರಣ ಏನ್ ಮಾಡ್ತೀವಿ, ಈ ಶಟರ್ ನಿಮ್ಗೆ ಅಕ್ರಿಲಿಕ್ ಇತ್ತು ಅಂದಾಗ ಈ ಅಕ್ರಿಲಿಕ್ BWP ಇರಲ್ಲ, HDHMR ಅಂತ ಇರುತ್ತೆ. ಎಸ್ ಸರ್, ವಿಚ್ ಇಸ್ ಈಕ್ವಲೆಂಟ್ ಟು BWP. ಏನಕ್ಕೆ ನಾವು ಅಕ್ರಿಲಿಕ್ ಮೇಲೆ ಅದನ್ನ HDHMR ಹಾಕ್ತಿವಿ, ಪೇಸ್ಟ್ ಮಾಡ್ತೀವಿ ಅಂದ್ರೆ ಪ್ಲೈಬೋರ್ಡ್ ಮೇಲೆ ಅಕ್ರಿಲಿಕ್ ಹಾಕಿದಾಗ ನಿಮ್ಗೆ ಅಂಡ್ಯುಲೇಷನ್ ಕಾಣುತ್ತೆ. ಅದೇ ನಾವು ಈ ತರ ಅಕ್ರಿಲಿಕ್ ಜೊತೆಗೆ HDHMR ಆಗೋದು ಪ್ರೆಸ್ ಆಗಿ ಬರೋ ಕಾರಣ HDHMR ಒಂದು ಥಿಕ್ ಬೋರ್ಡ್ ಸರ್, ಅದು ಅದ್ರ ಮೇಲೆ ನಿಮ್ಗೆ ಅಂಡ್ಯುಲೇಷನ್ಸ್ ಕಾಣಲ್ಲ. ಸೊ ಅಕ್ರಿಲಿಕ್ ಎಲ್ಲೇ ಬಂದ್ರು ವೀಕ್ಷಕ ಹೇಳ್ತಾ ನಮ್ಮ ಹತ್ರ ಮಾಡಿಸ್ಬೋದು, ನೀವು ಬೇರೆ ಮಾಡಿಸ್ಬೋದು. ಅಕ್ರಿಲಿಕ್ ಬಂತು ಅಂದ್ರೆ ಮೇಕ್ ಶೋರ್ ದಟ್ ನಿಮ್ಮ ಇಂಟೀರಿಯರ್ ಕಾಂಟ್ರಾಕ್ಟರ್ HDHMR ಯೂಸ್ ಮಾಡ್ತಿದ್ದಾರೆ, ಮಾಡಲೇಬೇಕಂತ. 100%. ಓಕೆ ಓಕೆ ಸರ್, ಈ ಕಡೆ ಬಂದ್ರೆ ಇಲ್ಲಿ ಏನು ಮಾಡಿದ್ದೀರಾ? ಸೊ ಹಾಗೆ ನೀವು ಇದು ನೋಡ್ಬೋದು ಸರ್, ಟೈಲಿಂಗ್ ನಾವು ಬ್ಲಾಕ್ ಅಲ್ಲೇ ಹೋದ್ವಿ, ಯಾಕಂದ್ರೆ ಬಂದ್ಬಿಟ್ಟು ಇಲ್ಲಿ ನಾವು ಬ್ಲಾಕ್ ಗ್ಯಾಲಕ್ಸಿಗೆ ಹೋಗ್ತಾ ಇದ್ವಿ ಗ್ರಾನೈಟ್. ಸೊ ಆ ಬ್ಲಾಕ್ ಗ್ಯಾಲಕ್ಸಿ ಗ್ರಾನೈಟ್ ಜೊತೆಗೇನೆ ಪಾಸ್ ಆಗಲಿ ಥೀಮ್ ಅಂತ ಹೇಳ್ಬಿಟ್ಟು ಟೋಟಲ್ ಆಗಿ ಗೋಲ್ಡನ್ ಶೇಡ್ಸ್ ವಿತ್ ಒಂದು ಬ್ಲಾಕ್ ಟೈಲ್ಸ್ ನಾವು ಪ್ಲಾನ್ ಮಾಡ್ಕೊಂಡು. ಸೆಂಟರ್ ಟೈಲಿಂಗ್ ನೀವೇ ಮಾಡಿರೋದು? ಎಸ್ ಸರ್, ಹೌದು. ಓಕೆ ಓಕೆ ಓಕೆ. ಅಂಡ್ ಈ ಕಡೆ ಇಲ್ಲಿಗೆ ಅಷ್ಟೇ ಸರ್. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಜಸ್ಟ್ ಒಂದು ಗ್ಲಾಸ್ ಶಟರ್ಸ್ ಅಲ್ಲಿ ಕೊಟ್ವಿ, ಯಾಕಂದ್ರೆ ತುಂಬಾ ಇದನ್ನು ನಾವು ಬ್ರೌನ್ಸ್ ಅಲ್ಲಿ ಹೋಗ್ಬಿಟ್ರೆ ತುಂಬಾ ಕಾಂಪ್ಯಾಕ್ಟ್ ಆಗಿ ಕಾಣುತ್ತೆ ಅಂತ ಹೇಳಿ ಆ ಒಂದು ವಾಲ್ಯೂಮ್ ಸ್ಪೇಸ್ ಕಾಣಲಿ ಅಂತ ಹೇಳ್ಬಿಟ್ಟು ಈ ತರ ಗ್ಲಾಸ್ ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡಿ ಸರ್ ಇಲ್ಲಿ. ಅಂಡ್ ಬಾಟಮ್ ಅಲ್ಲಿ ಒಂದು ಸ್ಪೈಸ್ ರಾಕಿ ನಾವು ಜಾಗ ಮಾಡ್ಕೊಂಡಿದೀವಿ. ಸೊ ಅಡುಗೆ ಮಾಡಿದಾಗ ಈಸಿಲಿ ಅವ್ರು ಇಲ್ಲಿ ಸ್ಪೈಸಸ್ ಅಂತ ತಗೊಂಡು ಯೂಸ್ ಮಾಡ್ಕೊಳ್ಳಿ ಅಂತ. ಎಸ್ ಸರ್, ಇದು ಬಂದ್ರೆ ಸರ್ ನಿಮ್ಮದು ಸೆಮಿ ಟಾಲ್ ಯೂನಿಟ್. ಸೊ ಟಾಲ್ ಯೂನಿಟ್ ಎಲ್ಲ ಕಡೆ ನೋಡ್ತೀವಿ, ಒಂದು ಸೆಮಿ ಟಾಲ್ ಯೂನಿಟ್ ಪ್ರೊವೈಡ್ ಮಾಡ್ಕೊಂಡ್ವಿ. ಸೊ ಇಲ್ಲಿಗೂ ಆಕ್ಸೆಸ್ ಮಾಡ್ಕೊಂಡು ಸ್ಟೋರೇಜ್ ಜಾಸ್ತಿ ಬರಲಿ, ಯಾಕಂದ್ರೆ ವಾಲ್ ಯೂನಿಟ್ ಕಮ್ಮಿ ಇರೋ ಕಾರಣ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಸ್ಪೇಸ್ ಬರಲಿ ಅಂತ ಸೆಮಿ ಟಾಲ್ ಯೂನಿಟ್ಗೆ ಪ್ಲಾನ್ ಮಾಡ್ಕೊಂಡು ಕೌಂಟರ್ ಮೇಲೆ ಹಾಕೊಂಡ್ಬಿಟ್ಟಿದ್ದೀವಿ, ಕೌಂಟರ್ ಮೇಲೆ ಪ್ಲೇಸ್ ಮಾಡ್ಕೊಂಡ್ವಿ ಸರ್. ಓಕೆ. ಈ ಕಡೆ ಆಮೇಲೆ ಇಲ್ಲಿ ವಿಕರ್ ಬಾಸ್ಕೆಟ್ ಹೋದ್ವಿ. ಸೊ ಅಗೇನ್ ನಾವು ವಿಕರ್ ಬಾಸ್ಕೆಟ್ ಜಾಸ್ತಿ ನಾವು ಕಸ್ಟಮರ್ ರೆಕಮೆಂಡ್ ಮಾಡೋದೇ ಬಂದ್ಬಿಟ್ಟು ನಾವು PVC ಸರ್. ಸೊ ಆ PVC ಇದು ತೊಗೊಂಡಿದ್ದೀವಿ. ಇಲ್ಲೊಂದು ಓಪನ್ ಯೂನಿಟ್ ಮತ್ತೆ ಟಾಪ್ ಅಲ್ಲಿ ನಿಮಗೆ ಸ್ಟೋರೇಜಸ್, ಜಸ್ಟ್ ಒಂದು ಶೆಲ್ಫ್ ಬರುತ್ತೆ. ಸೊ ನಾವು ಏನ್ ಬೇಕೋ ಸ್ಟೋರೇಜ್ ಮಾಡ್ಕೊಬಹುದು. ಅಂಡ್ ಕಮಿಂಗ್ ಇನ್ ಟು ಒನ್ ಮೋರ್ ಥಿಂಗ್ ಇಸ್ ದಟ್ ಪ್ಯಾಂಟ್ರಿ ಯೂನಿಟ್ ಸರ್. ಸೊ ಇದರಲ್ಲಿ ಪ್ಯಾಂಟ್ರಿ ಎಸ್ ಸರ್.
ಸೊ ನಾವು ಟೋಟಲ್ ವಿತ್ ಮೆಕ್ಯಾನಿಸಮ್ ಕೊಟ್ಟಿದ್ದೀವಿ. ಈಚ್ ಆ್ಯಂಡ್ ಎವ್ರಿ ಐಟಮ್ ಅವ್ರು ಸ್ಟೋರ್ ಮಾಡ್ಕೊಬೋದು, ಯೂಸ್ ಮಾಡ್ಕೊಳ್ಳೋಕೆ ಈಸಿ ಇರುತ್ತೆ ಆ್ಯಂಡ್ ಕನ್ವೀನಿಯಂಟ್ ಆಗಿ ನಾವು ಯೂಸ್ ಮಾಡ್ಕೊಬೋದು ಸರ್. ಇದನ್ನ ತುಂಬಾನೇ ಸ್ಟೋರೇಜ್ ಸಿಕ್ತು ಸಿಕ್ಕಾಪಟ್ಟೆ ಸ್ಟೋರೇಜ್ ಇವರಿಗೆ. ಈ ಯೂನಿಟ್, ಎಸ್ ಸರ್, ಇದೊಂದು ಯೂನಿಟ್ ಎಕ್ಸಾಕ್ಟ್ಲಿ ಸರ್. ನೀವು ಹಾಕೊಟ್ಟಿರೋದ್ರಿಂದ ಹೌದು ಸರ್, ಮೇನಾಗಿ ನಾವು ಸ್ಟೋರೇಜ್ನ ಫೋಕಸ್ ಮಾಡ್ಕೊಂಡಿದ್ದೀವಿ, ಪ್ಲಾನ್ ಅಪ್ ಮಾಡ್ಕೊಂಡು. ಆ್ಯಂಡ್ ಒಂದು ಬ್ರೇಕ್ಫಾಸ್ಟ್ ಕೌಂಟ್ರೂ ನಮ್ಗೆ ಬೇಕಾಗಿತ್ತು ಅಂತ ಹೇಳಿದ್ರು ಸರ್. ಸೊ ಅದು ಬ್ರೇಕ್ಫಾಸ್ಟ್ ಕೌಂಟ್ರ್ ತುಂಬ ಬಲ್ಕಿಯಾಗಿ ಕೊಡೋದು ಬದಲು ಜಸ್ಟ್ ಗ್ರ್ಯಾಂಟಲ್ಲೇ ತೊಗೊಂಡೋಗಿದ್ದೀವಿ. ಸೊ ಗ್ರ್ಯಾಂಟ್ ಇಲ್ಲಿಂದ ಗ್ರೂವ ಓಡೆನ ಪ್ಲಾಸ್ ಮಾಡಿದ್ದೀವಿ, ಒಂದು 2 ಇಂಚಸ್ ಓಡೆ ಪ್ಲೇನ್ ಆಗಿದೆ. ಆ್ಯಂಡ್ ದೆನ್ ಹೀಗೆ ಬಂದು ಒಂದು ಡ್ರಾಪು ಸರ್, ಅದನ್ನು ಹೈಲೈಟ್ ಮಾಡೋಕ್ಕೆ ಜಸ್ಟ್ ಇದೊಂದು ಕಾರ್ಪೆಂಟ್ರಿ ವರ್ಕಲ್ಲಿ ಶೆಲ್ಫ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಟೋಟಲ್ ಓಪನ್ ಶೆಲ್ಫು ಮೇಡ್ ಒಂದು ಬೀಮ್ ಪ್ಯಾನಲ್ ರನ್ ಮಾಡ್ಕೊಂಡಿದ್ದೀವಿ. ಆ ಬ್ರೇಕ್ಫಾಸ್ಟ್ ಕೌಂಟ್ರನ್ನ ಹೈಲೈಟ್ ಮಾಡ್ಕೊಳ್ಳೋಕೆ ಅದಕ್ಕೆ ಅಂತ ಒಂದು ಡಿಸೈನರ್ ಲೈಟು. ಸೊ ಈ ಥರ ಒಂದು ಥೀಮ್ ಬೇಸಲ್ಲಿ ನಾವು ಇದನ್ನ ಪ್ಲಾನ್ ಮಾಡಿರೋಂಥದ್ದು. ಸರ್, ಒನ್ ಆಫ್ ದ ರೂಮಲ್ಲಿ ಇದ್ದೀವಿ. ಎಸ್ ಸರ್, ಹೌದು ಸರ್. ಇದು ಅವರ ಪೇರೆಂಟ್ಸ್ ಬೆಡ್ರೂಮ್ ಅಲ್ಲಿ ಇದೆ ಸರ್. ಸೊ ಇಲ್ಲಿ ಸ್ಲೈಡರ್ ವಾರ್ಡ್ರೋಬ್ಸ್ ಹೋಗಿದ್ದೀವಿ. ಸ್ಲೈಡರ್ ವಾರ್ಡ್ರೋಬ್ ವಿತ್ ಎಂಡ್ ಟು ಎಂಡ್ ಲಾಫ್ಟ್ ಮತ್ತು ಆ ಕಡೆ ಪೋರ್ಷನ್ ಬಂದು ಡ್ರೆಸರ್ ಹೋಗಿದ್ದೀವಿ ಸರ್. ಓಕೆ. ಸೊ ಈ ಸ್ಲೈಡರ್ ವಾರ್ಡ್ರೋಬ್ ಏನು ಮಾಡ್ಕೊಂಡಿದ್ದೀವಿ ನಾವು ಪ್ಯಾಚ್ ವರ್ಕ್ ಲ್ಯಾಮಿನೇಟ್ ಥರ ಹೋಗಿದ್ದೀವಿ ಸರ್. ಅದನ್ನು ಬೇಸಿಕಲಿ ನೋಡ್ಬೋದು ಸರ್, ಇಲ್ಲಿ 2 ಥರ ಲ್ಯಾಮಿನೇಟ್ ಹೋಗಿದ್ದೀವಿ. ಬಟ್ ಅದು ಸ್ಟ್ರೈಟ್ ಪ್ಯಾಚ್ ಹೋಗೋದು ಬದಲು ಒಂದು ವಿ ಶೇಪ್ ಥರ ತೊಗೊಂಡಿವಿ ಸರ್. ಕಲರ್ ಹೇಳಿ ಸರ್, ಕಾಂಬಿನೇಷನ್. ಇಲ್ಲಿಗೆ ಸರ್ ಬಂದಾಗ ಸ್ವಲ್ಪ ಲೈಟರ್ ಪರ್ಪಲ್ ಕಲರ್ ವಿತ್ ವೈಟ್ ಶೇಡ್ ಹೋಗಿದ್ದೀವಿ ಸರ್. ಪರ್ಪಲ್ ಬೇಸ್ಡ್ ಆಯ್ತು. ಪರ್ಪಲ್ ಬೇಸ್ ಸರ್. ಓಕೆ. ಸೊ ವಿತ್ ಶಿಮ್ಮರ್ಸ್ ಥರ ಬರುತ್ತೆ. ಸೊ ಹೈ ಕ್ಲಾಸಿ ಲ್ಯಾಮಿನೇಟ್ ಆಗಿದ್ರು ಅದು ಮೇಲೆ ಸ್ವಲ್ಪ ಶಿಮ್ಮರ್ಸ್ ಥರ ಕಾಣುತ್ತೆ ಸರ್. ಸೊ ಆ ಥರ ಒಂದು ಇನ್ಸೈಡ್ ಹೋಗಿದ್ದೀವಿ. ಇದು ಬಾಟಮ್ ವಿ ಶೇಪ್ ತೊಗೊಂಡಿದ್ವಿ, ಅದನ್ನೇ ಇನ್ವರ್ಟೆಡ್ ವಿ ಶೇಪ್ ಆಗಿ ಹೋಗಿದ್ದೀವಿ. ಆ ಥರ ಮಾಡಿರುವ. ಸೊ ಟಾಪಲ್ಲಿ ನಿಮಗೆ ಇವಾಗ ಎಂಟೆಡ್ ಲಾಫ್ಟರ್ನ್ ಆಗಿ ಆಮೇಲೆ ಏನು ಮಾಡ್ಕೊಂಡಿದ್ದೀವಿ ಸರ್, ನಿಮಗೆ ಒಂದು ಡ್ರೆಸರ್ ಕೊಟ್ಟಿದ್ದೀವಿ. ಸೊ ಡ್ರೆಸರ್ ಹಿಂಭಾಗನೂ ನಿಮಗೆ ಸ್ಟೋರೇಜ್ ಬರುತ್ತೆ. ಸೊ ಎಂಟೈರ್ ಸ್ಟೋರೇಜ್ ಹಿಂಭಾಗ ನಿಮ್ಗೆ ತೊಗೊಂಡಿದ್ದೀವಿ ನಾವು. ಆ್ಯಂಡ್ ಬಾಟಮ್ ಅಲ್ಲೂ ನಿಮಗೆ ಡ್ರಾವರ್ಸ್ ಬರುತ್ತೆ ಸರ್. ಕೆಳಗಡೆ ಡ್ರಾವರ್ ಹಾಕಿದ್ದೀವಿ. ಎಸ್ ಸರ್, ಕೆಳಗಡೆ ಡ್ರಾವರ್ ಬರುತ್ತೆ. ಆ್ಯಂಡ್ ದೆನ್ ಬೇಸಿಕಲಿ ಈ ಒಂದು ರಿಕ್ವೈರ್ಮೆಂಟ್ ಇತ್ತು ಸರ್. ಸೊ ನಾವು ಯೂಸ್ಡ್ ಕ್ಲೋತ್ಸನ್ನು ಇಟ್ಕೊಬೇಕು, ಬಟ್ ಅದು ಕಾಣಬಾರ್ದು, ಕನ್ಸಿಲ್ಟ್ ಆಗಿರಲಿ ಅಂತ ಹೇಳಿದ್ರು ಸರ್. ಸೊ ಅದಕ್ಕೆ ಏನು ಮಾಡಿ ಈ ಥರ ವರ್ಟಿಕಲ್ ಅಲ್ಲಿ ಜಸ್ಟ್ ಇದೊಂದು ಪುಷ್ ಓಪನ್ ಕಾನ್ಸೆಪ್ಟ್ ಕೊಟ್ಟಿವಿ ಸರ್. ಸೊ ನಿಮ್ಮ ವಾರ್ಡ್ರೋಬಲ್ಲೇನ ಓಡೆ ಒಂದು ಡಕ್ ಥರ ಕ್ರಿಯೇಟ್ ಮಾಡಿಕೊಂಡು, ಸೊ ಇಲ್ಲಿ ಯೂಸ್ಡ್ ಬಟ್ಟೆ ಎಲ್ಲ ಏನು ಬರುತ್ತೆ ಅಲ್ಲಿ ಹಾಕೊಂಡು ಅವ್ರು ಯೂಸ್ ಮಾಡ್ಕೊಳ್ಳೋಕೆ ಈಸಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದು ಡೇ ಟು ಡೇ ಯೂಸ್ದು. ಡೇ ಯೂಸ್ ಸರ್. ಹೌದು, ಬೆಸ್ಟ್ ಐಡಿಯಾ ಸರ್. ಎಸ್ ಸರ್. ಸೊ ಏನಾಗುತ್ತೆ ನಿಮ್ಗೆ ಆಚೆನೂ ಕಾಣಲ್ಲ, ಒಂದು ಸಪರೇಟ್ ಒಂದು ಹ್ಯಾಂಗರ್ ಹಾಕೊಂಡು ಅದ್ರಲ್ಲಿ ಹಾಕೊಂಡ್ರು ಒಂಥರ ಕಾಣುತ್ತೆ, ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಏನು ಮಾಡಿದ್ವಿ, ಓಕೆ ವಾರ್ಡ್ರೋಬ್ ಸ್ಪೇಸ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಇನ್ನರಲ್ಲಿ ನಾವು ಅದನ್ನು ತೊಗೊಬೋದು. ಈ ಥರ ಕನ್ಸೀವ್ಡ್ ಕಾನ್ಸೆಪ್ಟ್ ನಾವು ಇದನ್ನ ರನ್ ಮಾಡ್ಕೊಂಡಿದ್ದೀವಿ. ಒಳ್ಳೆ ಐಡಿಯಾ ಸರ್ ಇದು. ಈ ರೂಮಲ್ಲಿ ಮತ್ತೆ ಇನ್ನೇನು ಮಾಡಿದ್ದಾರೆ? ಜಸ್ಟ್ ಇಲ್ಲೊಂದು ಗೋದ್ರೇಜ್ ಬೀರ್ ಇರುತ್ತೆ ಸರ್ ಅವ್ರದ್ದು. ಸೊ ಗೋದ್ರೇಜ್ ಬೀರ್ನ ಪ್ಲೇಸ್ ಮಾಡೋಕೆ ಬೇಕಾಗಿತ್ತು ಅಂದರು. ಸೊ ಗೋದ್ರೇಜ್ ಬೀರ್ ನಾವು ಹಾಗೆ ಇಕ್ಕರೆ ಚೆನ್ನಾಗಿ ಕಾಣ ಅಂತ ಹೇಳಿ ಅದಕ್ಕೊಂದು ಫ್ರೇಮ್ ಟೈಪ್ ಮಾಡಿ ಜಸ್ಟ್ ನಾವು ಶಟರ್ನ ಹಾಕೊಂಡಿದ್ದೀವಿ ಸರ್. ಗೋದ್ರೇಜ್ ಒಳಗಡೆ ಗೋದ್ರೇಜ್ ಇದೆ, ಜಸ್ಟ್ ಇಂದ ಕ್ಲೋಸ್ ಮಾಡ್ಕೊಂಡಿದ್ದೀವಿ. ಒಳ್ಳೆ ಐಡಿಯಾ. ಯಾವ ಬೆಡ್ರೂಮ್ ಅಲ್ಲಿ ಇದೆ ಸರ್? ಇದು ಕಿಡ್ಸ್ ಬೆಡ್ರೂಮ್ ಸರ್. ಕಿಡ್ಸ್ ಬೆಡ್ರೂಮ್. ಎಸ್ ಸರ್, ಕಿಡ್ಸ್ ಬೆಡ್ರೂಮ್ ಅಲ್ಲಿ ಇದ್ದೀವಿ. ಸೊ ನೋಡ್ಬೋದು ಸರ್, ವಾರ್ಡ್ರೋಬ್ಸ್ ಎಲ್ ಶೇಪ್ ಅಲ್ಲಿ ತಗೊಂಡಿದ್ದೀವಿ. ಅಂಡ್ ಇಲ್ಲೂ ನಾವು 2 ಥರ ಲ್ಯಾಮಿನೇಟ್ ಹೋಗಿದ್ದೀವಿ ಸರ್. ಒಂದು ಬಂದ್ಬಿಟ್ಟು ಮ್ಯಾಟ್ ಫಿನಿಶ್ ಅಲ್ಲಿ ಗ್ಲೇರ್ಸ್ ಹೋಗಿದ್ದೀವಿ. ಬಾಟಮ್ ಅಲ್ಲಿ ಬಂದು ವಿತ್ ಗ್ರೂಸ್ ಬರೋ ಥರ ಲ್ಯಾಮಿನೇಟ್ ಹೋಗಿದೆ ಸರ್. ಸೊ ನೀವು ಯಾವುದೇ ಥರ ನಾವು ಇಲ್ಲಿ ಪ್ಲೈಬೋರ್ಡ್ ಲ್ಯಾಮಿನೇಟ್ ಹಾಕಿ ಗ್ರೂ ಮಾಡಿಲ್ಲ, ಲ್ಯಾಮಿನೇಟ್ ಬರೋದೇ ಈ ಥರ ಸರ್. ಸೊ ಆ ಥರ ಒಂದು ಕಾಂಬಿನೇಷನ್ ಹೋಗಿದ್ದೀವಿ. ಫ್ಲೂಟೆಡ್ ಥರ ಇದೆ. ಫ್ಲೂಟೆಡ್ ಥರ ಕಾಂಬಿನೇಷನ್ ಹೋಗಿದೆ ಸರ್. ಅಂಡ್ ಹ್ಯಾಂಡಲ್ಸ್ ಲೆಂತಿ ಹ್ಯಾಂಡಲ್ಸ್ಗೆ ಹೋದ್ವಿ ಸರ್. ಎಲ್ಲ ಕಡೆ ಶಾರ್ಟ್ ಹ್ಯಾಂಡಲ್ಸ್ ಹೋಗ್ತೀವಿ, ಬಟ್ ಇಲ್ಲಿ ಲೆಂತಿ ಹ್ಯಾಂಡಲ್ಸ್ಗೆ ಹೋದ್ವಿ. ಸೊ ಟೋಟಲ್ ಆಗಿ ಸ್ವಿಂಗ್ ವಾರ್ಡ್ರೋಬ್ ಪ್ಲಾನ್ ಮಾಡ್ಕೊಂಡು, ಯಾಕಂದ್ರೆ ಸ್ಪೇಸ್ ಏನೋ ಸ್ಪೇಸ್ ಇತ್ತು ಇಲ್ಲಿ. ಸೊ ಸ್ವಿಂಗ್ ವಾರ್ಡ್ರೋಬ್ ವಿತ್ ಸೆನ್ಸರ್ ಲೈಟಿಂಗ್ಸ್ಗೆ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಇಲ್ಲಿ ಒಳಗಡೆ ಎಲ್ಲ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಹಾಕಿ ಆರ್ಡರ್ ಟೋಟಲ್ ಆಗಿ ಫ್ಯಾಬ್ರಿಕ್ ಲ್ಯಾಮಿನೇಟ್ ಮಾಡ್ಕೊಂಡಿದ್ವಿ ಸರ್. ಓಕೆ ಓಕೆ ಓಕೆ. ಅಂಡ್ ಅಲ್ಲಿ ಇಲ್ಲಿ ಸೈಡ್ ಏನಾದ್ರು ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಇವ್ರು ಬ್ರೈನಾಗೆ ಡ್ರೆಸ್ಸರ್ ಬೇಕಾಗಿದೆ ಸರ್. ಬಟ್ ಇವರು ನಮಗೆ ಇಲ್ಲೊಂದು ಡ್ರೆಸ್ಸರ್ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಈ ಯೂನಿಟ್ ಅಲ್ಲಿ. ಬಟ್ ಅದೇನಾಗುತ್ತೆ, ನಮ್ಗೆ ಕಾಟ್ ಆಪೋಸಿಟ್ ಬರುತ್ತೆ ಅಂತ ಹೇಳಿ ಮಿರರ್ ಅಲ್ಲಿ ಬರಬಾರ್ದು ಅಂತಿರೋ. ಸರಿ, ಅದಕ್ಕೋಸ್ಕರನೇ ಸೇಮ್ ಆ ರೂಮಲ್ಲಿ ಒಂದು ಕಾನ್ಸೆಪ್ಟ್ ಮಾಡಿದ್ವಿ, ಸೇಮ್ ಕಾನ್ಸೆಪ್ಟ್ ರನ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ. ಸೊ ತೆಗೆದಾಗ ನಿಮ್ಗೆ ಒಳ್ಳೆ ಸೇಮ್ ಥರ ಸ್ಪೇಸ್ ಬರುತ್ತೆ ಯೂಸ್ ಕ್ಲೋಸ್ ಎಲ್ಲ ಹಾಕೊಳ್ಳೋಕೆ. ಸೊ ಆಚೆ ಕಡೆ ಪ್ಲೇನ್ ಆಗಿ ಬಿಡೋದು ಬಂದು ಇದನ್ನೇ ಒಂದು ಡ್ರೆಸ್ಸರ್ ಮಿರರ್ ಆಗಿ ಯೂಸ್ ಮಾಡ್ಕೊಂಡು ಒಂದು ಐಡಿಯಾ ಮಾಡ್ಕೊಂಡು, ಸೊ ಏನು ಮಾಡ್ಕೊಂಡ್ರೆ ಜಸ್ಟ್ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಹಾಗೆ ಇಲ್ಲಿ ಬಂದಾಗ ಸ್ಟಡಿ ಯೂನಿಟ್ ಸರ್. ಸೊ ಮಗುಗೆ ಅಂತ ಒಂದು ಸ್ಟಡಿ ಯೂನಿಟ್ ಮಾಡ್ಕೊಂಡಿದ್ವಿ ವಿತ್ ಪೆನ್ಸಿಲ್ ಡ್ರಾವರ್ಸ್ ನ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್ ಇಲ್ಲಿಗೆ. ಅಂಡ್ ದೆನ್ ಒಂದು ಲ್ಯಾಕರ್ಡ್ ಗ್ಲಾಸ್ ಹಾಕೊಂಡಿದ್ವಿ, ಏನೋ ಬರ್ಕೊಳಕ್ ಇರ್ಬೋದು ಅಂತ. ಇದು ಗ್ಲಾಸ್ ಇದೆ, ಗ್ಲಾಸ್ ಸರ್, ಲ್ಯಾಕರ್ಡ್ ಗ್ಲಾಸ್ ಕೊಟ್ಟಿದ್ದೀವಿ. ಅದಕ್ಕೊಂದು ಪ್ರೊಫೈಲ್ ಲೈಟ್ ರನ್ ಮಾಡ್ಕೊಂಡಿದ್ವಿ ಸರ್. ಅಂಡ್ ಟಾಪ್ ಅಲ್ಲಿ ಬಂದು ವಾಲ್ ಯೂನಿಟ್ ಏನು ಮಾಡ್ಕೊಂಡು ಟಿಲ್ ದಿ ಲಾಫ್ಟ್ ಗಂಟೆ ನಾವು ಇದನ್ನ ತಗೊಂಡು ಸರ್. ಎನಾಫ್ ಸ್ಟೋರೇಜ್ ಇರಲಿ ಅವರಿಗೆ ಅದರಲ್ಲಿ ಫುಲ್ ಸ್ಟೋರೇಜ್ ಮಾಡ್ಕೊಂಡ್ವಿ. ಅಂಡ್ ದೆನ್ ಇಲ್ಲಿಗೆ ಒಂದು ಐರನ್ ಪುಲ್ ಥರ ಒಂದು ಜಾಗ ಬೇಕಾಗಿತ್ತು ಅಂದ್ರೆ ಸರ್. ಸೊ ಅದು ಕಾಣಬಾರ್ದು ಅಂತ ಹೇಳಿದಕ್ಕೆ ಈ ಥರ ಯೂನಿಟ್ ಒಂದು ಮಾಡ್ಕೊಂಡು ಅದು ಒಳಗಡೆ ಈ ಥರ ಒಂದು ಐರನ್ ಪುಲ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಮಗುದು ಏನಾದ್ರು ಬಟ್ಟೆ ಎಲ್ಲ ಐರನ್ ಮಾಡ್ಕೊಬೋದು ಅಂದ್ರೆ ಇಲ್ಲಿ ಹಾಕೊಬೋದು. ಅವರು ಐರನ್ ಬಾಕ್ಸ್ ಇಲ್ಲೇ ಇರುತ್ತೆ, ಇಲ್ಲಿ ಸಾಕೆಟ್ ಇರುತ್ತೆ, ಯೂಸ್ ಮಾಡ್ಕೊಂಡು ಇಲ್ಲಿ ಐರನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಸರ್. ಕನ್ವೀನಿಯಂಟ್ ಆಗಿ ವಿತ್ ಸ್ಟೋರೇಜ್ ಜಾಸ್ತಿ ತಗೊಳ್ಳಲ್ಲ, ಇದು ಕನ್ವೀನಿಯಂಟ್ ಶೇಪಲ್ಲಿ ಅದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಒಳ್ಳೆ ಕೆಲಸ ಮಾಡ್ಕೊಟ್ರಿ ಸರ್. ಅಂಡ್ ದೆನ್ ಬಾಟಮ್ ಅಲ್ಲಿ ಬಂದಾಗ ಹಾಗೇನೆ ಡ್ರಾವರ್ ಸರ್ ಅವ್ರಿಗೆ. ಸೊ ಪಕ್ಕದಲ್ಲಿ ಸ್ಟಡಿ ಪಕ್ಕದಲ್ಲೇ ಡ್ರಾವರ್ ಕೊಟ್ಟಿದ್ದೀವಿ. ಏನಾದ್ರು ಸ್ಟೋರೇಜಸ್ ಎಲ್ಲ ಇದ್ದಾರೆ ಯೂಸ್ ಮಾಡ್ಕೊಬೋದು. ಓಕೆ. ಆಮೇಲೆ ಇದೇನಿದೆ ಹ್ಯಾಂಡಲ್ ಇದು? ಸರ್ ಜಸ್ಟ್ ಅವ್ರ ಏನೋ ಐಡಿ ಇಷ್ಟು ಟ್ಯಾಗ್ಸ್ ಏನಾರು ಇತ್ತು ಅಂದ್ರೆ ನಾವಿಲ್ಲಿ ಹಾಕೊಂಬೋದು, ನೇನ ಹತ್ರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಟ್ಯಾಗ್ ಮಾಡ್ಕೊಂಡಿದ್ದೀವಿ ಸರ್. ಅಂಡ್ ದೆನ್ ಇಲ್ಲಿ ಬಂದಾಗ ಕಾಟು ಸರ್. ಸೊ ಕಾಟು ಬಾಟಮ್ ಅಲ್ಲಿ ಫುಲ್ ಅಪೋಲ್ಸ್ಟ್ರಿ ವರ್ಕ್ ಮಾಡ್ಕೊಂಡಿದ್ದೀವಿ. ಹಿಂಭಾಗ ಏನು ಹೆಡ್ ಬೋರ್ಡ್ ಬರುತ್ತೆ ಅದೊಂದು ಕರ್ವ್ ಶೇಪ್ ಅಲ್ಲಿ ತೊಗೊಂಡಿದ್ದೀವಿ ಸರ್. ಯಾಕಂದ್ರೆ ಇದು ಕಿಡ್ಸ್ ಬೆಡ್ರೂಮ್ ಇರೋ ಕಾರಣ ಸ್ಟ್ರೈಟ್ಸ್ ಆ ಥರ ಹೋಗೋದು ಬದಲು ಒಂದು ಹಾಫ್ ಸೆಮಿ ಸರ್ಕಲ್ ಥರ ಒಂದು ಕರ್ವ್ ಅಲ್ಲಿ ಹೋಗೋಣ ಅಂತ ಹೇಳಿ ಇದು ಕರ್ವ್ಡ್ ಕಾನ್ಸೆಪ್ಟ್ ಹೋಗಿದ್ದೀವಿ. ಹಾಗೆ ಟಾಪ್ ಅಲ್ಲಿ ಬಂದಾಗ ಫಾಲ್ ಸೀಲಿಂಗ್ ಬಂದು ಜಸ್ಟ್ ಒಂದು ಕ್ಲೌಡ್ ಶೇಪ್ಸ್ ಮಾತ್ರ ಹೋಗಿದ್ದೀವಿ ಸರ್. ಸೊ ಕ್ಲೌಡ್ ಶೇಪ್ಸು ಅದಕ್ಕೊಂದು ಕೊಲೆ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಈ ಒಂದು ಪರ್ಟಿಕ್ಯುಲರ್ ವಾಲ್ ಏನು ಬರುತ್ತೆ ಈ ವಾಲ್ನ ಹೈಲೈಟ್ ಮಾಡ್ಕೊಳ್ಳೋಕ್ಕೆ
ಸೇಮ್ ಆರ್ಕೆ ಕಾಂಕ್ರೀಟ್ ತರನೇ ಒಂದು ಕಾನ್ಸೆಪ್ಟ್ ಹೋಗಿದ್ದೀವಿ ಸರ್. ಸೊ ನೀವು ಟಚ್ ಅಂಡ್ ಫೀಲ್ ಮಾಡಿದಾಗ ನಿಮ್ಗೆ ಒಂಥರ ಕಾಂಕ್ರೀಟ್ ಫೀಲ್ ತರನೇ ಸಿಗುತ್ತೆ ಸರ್. ಕಾಂಕ್ರೀಟ್ ಫೀಲೇ ಬರುತ್ತೆ ಕಾಂಕ್ರೀಟ್ ಫೀಲೇ ಬರುತ್ತೆ, ಬಟ್ ಅದು ಪೇಂಟ್ ಸರ್. ಅದು ಪೇಂಟ್ ಇದು Texture paint. ಟೆಕ್ಸ್ಚರ್ ಪೇಂಟ್ ಓಕೆ ಕಾಂಕ್ರೀಟ್ ಫೀಲ್ ಸಿಗುತ್ತೆ. ಒಂದು ರಸ್ಟಿಕ್ ಲುಕ್ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ಈ ರೂಮ್ ಅಲ್ಲಿ. ಚೆನ್ನಾಗಿ ಬಂದಿದೆ ಸರ್ Yes, ಇದು. sir. ಈ ಕ್ಲೌಡ್ ಮಾಡಿರೋದು ತುಂಬಾ ಒಳ್ಳೆ ಇದು ಹೌದು ಸರ್. ಸೊ POP ಅದನ್ನ ಅದರ ತಗೊಂಬಂದು ಅದಕ್ಕೆ ಎಲ್ಲ ಕಡೆ ನಾವು ಬ್ಲೂ ಕಲರ್ ಒಂದು ಕೋಲೆಟ್ ಹೋಗೋಣ ಅಂತ ಹೇಳಿ ಬ್ಲೂ ಕಲರ್ ಕೋಲೆಟ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಕೋಲೆಟ್ ಹಾಕಿರೋದೇ ಒಂಥರ ಅದೊಂದು highlight ಆಗಿ ಕೊಡುತ್ತೆ. ಚೆನ್ನಾಗಿ Yes, ಬರ್ತಾ ಇದೆ ಇದು. ಸೊ ಇದು ಕಿಡ್ಸ್ ಬೆಡ್ರೂಮ್ ಇದು ಅಲ್ವಾ? ಕೇಸ್ ಬೆಡ್ರೂಮ್. ಹೌದು ಸರ್. ಸೊ ಈ ಬೆಡ್ ಲೈಕ್ ಅಪೋಲ್ಸ್ಟ್ರಿ ಮಾಡ್ಬಿಟ್ಟಿದೆ. ಅಪೋಲ್ಸ್ಟ್ರಿ ಎಸ್ ಸರ್, ಫುಲ್ ಎಲ್ ಶೇಪ್ ಫುಲ್ ಅಪೋಲ್ಸ್ಟ್ರಿ ಮಾಡ್ಕೊಂಡಿದ್ದೀವಿ. ಸ್ಟೋರೇಜ್ ಇದೆ ಸರ್ ಇದು. ಸ್ಟೋರೇಜ್ ಇದೆ ಸರ್, ಹೈಡ್ರಾಲಿಕ್ ಸ್ಟೋರೇಜ್ ಬರುತ್ತೆ. ಸೊ ಎನಫ್ ನಂಬರ್ ಆಫ್ ಸ್ಟೋರೇಜ್ ಅವ್ರು ಇಲ್ಲಿ ಪ್ಲಾನ್ ಮಾಡ್ಕೊಬಹುದು ಸರ್. ಓಕೆ Yes, sir. ಬೆಸ್ಟ್ ಸರ್ ಇದು. ಎಸ್. ಸೊ ಏನ್ ಮಾಡ್ತೀವಿ, ಬಾಟಮ್ ಅಲ್ಲಿ 4 ಪೋರ್ಷನ್ಸ್ ಕೊಡ್ತೀವಿ. ಏನ್ ಬೇಕೋ ಸ್ಟೋರೇಜ್ ಮಾಡ್ಕೊಬಹುದು ಸರ್. ಹ್ಮ್. ಡ್ರಾವರ್ ಹೋದ್ರೆ ಬರೀ 2 ಬರ್ತಿತ್ತು. ಸೊ ಹ್ಮ್. ಇನ್ಸ್ಟೆಡ್ ಆಫ್ ಡ್ರಾವರ್ಸ್ ಹ್ಮ್. ಸೇಮ್ ಕಾಸ್ಟಿಂಗ್ ಅಲ್ಲಿ ಹೈಡ್ರಾಲಿಕ್ ಬರುತ್ತೆ ಅಂಡ್ ಈಸಿ ಟು ಯೂಸ್ ಸರ್. ಸೊ ನೀವು ಈಸಿಲಿ ಲಿಫ್ಟ್ ಮಾಡಬಹುದು, ಹ್ಮ್. ಡ್ರಾಪ್ ಮಾಡಿದ್ರೆ ಈಸಿಲಿ ಡ್ರಾಪ್ ಮಾಡ್ಕೊಂಡು Drop ಒಳ್ಳೆ ಮಾಡ್ಬೋದು. ಸ್ಟೋರೇಜ್ ಪ್ಲಾನ್ ಮಾಡ್ಕೊಬಹುದು ಸರ್. ಸೂಪರ್ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತ ಲೋಕೇಶ್ ಸರ್, ನಂದಿತಾ ಮೇಡಮ್, ಕಂಪ್ಲೀಟ್ ಫ್ಯಾಮಿಲಿ ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಕೆ, ನನ್ನ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಯಾಕೆ ವಿವಾ ಡಿಸೈನ್? ವಿವಾ ಯಾಕೆ ಅಂದರೆ ಇದು ನಮಗೆ ಫಸ್ಟ್ ಗೊತ್ತಾಗಿದ್ದು ಬೈ ದಿ ವರ್ಡ್ ಆಫ್ ಮೌತ್. ಹಾಗೆ ಒಂದು ಚಾನಲಲ್ಲಿ ನೋಡ್ಕೊಂಡ್ವಿ, ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡಿಕೊಂಡು ಆ ವಿಡಿಯೋ ಸೇವ್ ಮಾಡಿಕೊಂಡು ನೆಕ್ಸ್ಟ್ ಫರ್ದರ್ R&D ಮಾಡಿ ಆಮೇಲೆ ವಿವಾ ಅವ್ರ ಹತ್ರ ಹೋದ್ವಿ. ಫಸ್ಟ್ ಅಪ್ರೋಚ್ ಮಾಡಿದ್ದೆ ಅಭಿಷೇಕ್ ಅವ್ರನ್ನ, ಅವ್ರನ್ನೇ ಅಪ್ರೋಚ್ ಮಾಡಿದ್ದು ಅವ್ರನ್ನ ಫಸ್ಟ್. ಅಪ್ರೋಚ್ ಮಾಡಿದ್ದು. ಓಕೆ, ಅಂಡ್ ಅವ್ರದ್ದು ಹೋಗಿ ಅವ್ರನ್ನ ಭೇಟಿ ಆದಾಗ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಹೌದು. ಆಮೇಲೆ ಮಟೀರಿಯಲ್ಗಳೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ, ಇವನ್ನೆಲ್ಲ ನೋಡಿದಾಗ ಇಷ್ಟ ಆಯ್ತಾ ನಿಮಗೆ? ಕೊಡ್ಬೋದು ಇವರಿಗೆ ವರ್ಕ್ ಅಂತ ಹೇಳ್ಬಿಟ್ಟು? ಡೆಫಿನೆಟ್ಲಿ ಅವರ ಆಫೀಸಲ್ಲಿ ಎಲ್ಲ ಸೆಟ್ ಮಾಡಿರುವಂತಹ ಆಪ್ಷನ್ಸ್ ಎಲ್ಲಾನು ಅವರೆಲ್ಲ ಎಕ್ಸ್ಪ್ಲೇನ್ ಮಾಡೋದು, ಯಾವ ಮೆಟೀರಿಯಲ್ಸು ಇದೆ, ಎಕ್ಸ್ಪ್ಲೇನ್ ಇಸ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ನಮ್ಗೆ ಬೇಕಾಗಿರೋ ಹಾಗೆ ಅವ್ರು ಇನಿಷಿಯಲಿ ಅವ್ರ ಐಡಿಯಾಸ್ನ ಶೇರ್ ಮಾಡ್ತಾರೆ. ಆಮೇಲೆ ನಮ್ಮ ಒಪಿನಿಯನ್ ತಗೊಂಡು ಅದಕ್ಕೆ ತಕ್ಕಾಗಿ ಅವರು ಫೈನಲ್ ಔಟ್ಪುಟ್ ಕೊಡ್ತಾರೆ. ಓಕೆ, ಆ್ಯಂಡ್ ವಾಟ್ ಅಬೌಟ್ ಡಿಸೈನ್ ಮಾಡಬೇಕಾದ್ರೆ ಡಿಸೈನ್ ಎಲಿಮೆಂಟ್ಸ್ ಇರ್ಬೋದು, ಡಿಸೈನ್ ಔಟ್ಪುಟ್ ಕೊಟ್ಟಿರ್ಬೋದು, ಆಪ್ಷನ್ ಕೊಟ್ಟಿರೋದು ನಿಮಗೆ ಈ ಥರ ಮಾಡೋಣ ಅದೆಲ್ಲ ಚೆನ್ನಾಗಿ ಕೊಟ್ರ ನಿಮಗೆ? ಡಿಸೈನ್ ಬಗ್ಗೆ ಡಿಸೈನರ್ ಬಂದು ಅಂಕಿತಾ ಅವರು. ಸೊ ಶಿ ಇಸ್ ದ ಒನ್ ಹೂ ಡಿಸೈನ್ ದ ಹೌಸ್ ಕಂಪ್ಲೀಟ್ಲಿ. ಇದಿಷ್ಟು ಡಿಸೈನ್ ಮಾಡಿದ್ದು ಅಂಕಿತಾ ಅವರು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಆ್ಯಂಡ್ ನಿಮ್ಮಿಬ್ರದ್ದು ಲೈಕ್ ಇಂಟ್ರಾಕ್ಷನ್ ಯಾವ ಥರ ಇತ್ತು? ಲೈಕ್ ನಮ್ಗೆ ಯಾವ ಥರ ಬರಬೇಕು? ಫಾರ್ ಎಕ್ಸಾಂಪಲ್ ನಿಮ್ದು ಕೃಷ್ಣ ರಾಧಾಕೃಷ್ಣ ಇದಿದೆಲ್ಲ, ಇದು ಯಾರ ಐಡಿಯಾ? ಇದು ಯಾರು ಕೊಟ್ಟಿದ್ದು? ಫಸ್ಟ್ ಇದು ಆ್ಯಕ್ಚುಲಿ ಒಂದು ಅವ್ರ ಪ್ರಾಜೆಕ್ಟಲ್ಲಿ ನೋಡಿದ್ವಿ. ಅದಾದ್ಮೇಲೆ ನಾವು ಕೇಳಿದಾಗ ಮತ್ತೆ ಅದ್ರಲ್ಲಿ ನಾವು ಕಸ್ಟಮೈಸೇಷನ್ ಮಾಡಿಸ್ಕೊಂಡ್ವಿ. ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ವಿ. ಓಕೆ, ಆ್ಯಂಡ್ ನಿಮ್ಮ ಮನೇಲಿ ತುಂಬ ನನಗೆ ಇಷ್ಟ ಆಗಿದ್ದು ನಿಮ್ಮ ದೇವ್ರ ಮನೆ. ಅದು ಫ್ಲೋರ್ ಇನ್ನೂವರೆಗೆ ನಾ ಯಾರ ಮನೆಯಲ್ಲೂ ಕೂಡ ನೋಡಿಲ್ಲ. ಇದು ಅವ್ರ ಒಂದು project ಅಲ್ಲಿ ನಾವು ನೋಡಿ ಮಾಡಿರೋದು. ಹೌದಾ? ಅದನ್ನ ಇಂಪ್ರೂವೈಸ್ ಮಾಡಿ ಅವರು ಕಂಪ್ಲೀಟ್ ಮಾಡ್ಕೊಟ್ಟಿದ್ದು. ಫಸ್ಟ್ ನಾವು ನೋಡಿದ ಇದ್ರಲ್ಲಿ ಓನ್ಲಿ ಪೋರ್ಷನ್ ಆಫ್ ದಿ ಇದ್ರಲ್ಲಿ ಅದಾಗಿದ್ದು, ನಮ್ದ್ರಲ್ಲಿ ಪೋರ್ಷನ್ ಆಗಲ್ಲ ಅಂದ್ಬಿಟ್ಟು ಎಂಟೈರ್ ಫ್ಲೋರಿಂಗ್ಗೆ ನಾವು ಮಾಡ್ಕೊಂಡಿದ್ವಿ. ಓಕೆ ಓಕೆ ಓಕೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಕ್ಸಿಕ್ಯೂಟ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಕ್ಸಿಕ್ಯೂಟ್ ಮಾಡಿರೋದು ಔಟ್ಪುಟ್ ಇರ್ಬೋದು, ಫಿನಿಶಿಂಗ್ ಎಲ್ಲ ಕರೆಕ್ಟಾಗಿ ಬಂದಿದೆಯಾ ನಿಮ್ಗೆ ಅನಿಸ್ತಾ? ಬಂದಿದೆ ಚೆನ್ನಾಗಿದೆ. ಬಂದಿದೆ. ದಿನ ಪೂಜೆ ಮಾಡೋಕ್ಕೆ ಖುಷಿ ಆಗುತ್ತೆ. ಹೌದು. ಅಂದ್ರೆ ಹೊರಗೆ ಹೋದ್ರೆ ಯಾವಾಗ ನಾವು ನಮ್ಮ ಮನೆಗೆ ಬರ್ತೀವಿ ಅನ್ನೋ ಫೀಲ್ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಹೊರಗಡೆ ಹೋಗ್ತೀವಿ ಅಲ್ಲ, ಮನೆಗೆ ಯಾವಾಗ ಬೇಗ ಬರ್ತೀವಿ ಅನ್ನೋದು ಇರಬೇಕು. ಆ ಫೀಲಿಂಗ್ ಬರ್ತಾ ಇದೆ ನಿಮಗೆ ಇವತ್ತು ಅಲ್ವಾ? ಓಕೆ, ಆ್ಯಂಡ್ ಫೈನಲ್ ಆಗಿ ಕೇಳುವಂಥದ್ದು, ಇವತ್ತು ನೀವೇನು ಅನ್ಕೊಂಡಿದ್ರಿ, ಫ್ಯಾಮಿಲಿ ಎಲ್ಲ ಸೇರ್ಬಿಟ್ಟು ಏನು ಡಿಸ್ಕಸ್ ಮಾಡಿದ್ರಿ, ಡಿಸೈನ್ ಮಾಡಿದ್ರಿ, ಆ ಡಿಸೈನು ಆಕ್ಯುರೇಟ್ ಆಗಿ ಬಂದಿದೆಯಾ? ಡೆಫಿನೆಟ್ಲಿ ಬಂದಿದೆ. 90 to 98% ಬಂದಿದೆ. 98% ಬಂದ್ಬಿಟ್ಟಿದೆ. ನಿಮ್ಮ ಡಿಸೈನರ್ಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿದ್ರೆ. Obviously, it's a heartfelt thanks only. ವೆರಿ ಗ್ರೇಟ್ಫುಲ್ ಟು ಹರ್. ಓಕೆ, ಆಮೇಲೆ ಇನ್ನೊಂದು ಡಿಸೈನರ್ ಜೊತೆ ವರ್ಕ್ಮೆನ್ಶಿಪ್ ಅನ್ನೋದು ಕೂಡ ಬರುತ್ತೆ. ಸೊ ನೀವು ನಡಿಬೇಕಾದ್ರೆ ನೀವು ಎಲ್ಲಿದ್ರಿ ವರ್ಕ್ ನಡಿಬೇಕಾದ್ರೆ? ಟು ಬಿ ಹಾನೆಸ್ಟ್ ನಾವು ಇಲ್ಲಿರ್ಲೇ ಇರಲಿಲ್ಲ. ಯಾಕೆಂದ್ರೆ ನಮ್ಮ ಮನೆ ಇದ್ದಿದ್ದು ರಾಮೂರ್ತಿ ನಗರ್. ಸೊ ಕಂಪ್ಲೀಟ್ಲಿ ವಿ ವರ್ ಡಿಪೆಂಡೆಂಟ್ ಆನ್ ದಿ ಶಶಿ ಸರ್. ಶಶಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ವಿ, ಅಭಿಷೇಕ್ ಅವ್ರ ಮೇಲೆ ಡಿಪೆಂಡ್ ಆಗಿದ್ವಿ. ಏನೇ ಇದ್ರೂ ಅವ್ರ ಮುಖಾಂತರ ಇಂಟ್ರಾಕ್ಟ್ ಮಾಡ್ಕೋತಾ ಇದ್ವಿ. ಡೇ ಟು ಡೇ ಆಪರೇಷನ್ಸ್ ಎಲ್ಲ ಹೇಗೆ ಗೊತ್ತಾಗ್ತಿತ್ತು ನಿಮ್ಗೆ, ಏನ್ ನಡೀತಾ ಇದೆ? ದೇ ಯೂಸ್ ಟು ಸೆಂಡ್ ಅಸ್ ದ ಡೈಲಿ ಅಪ್ಡೇಟ್ಸ್. ವಾಟ್ಸಪ್ ಅಲ್ಲಿ ನಮಗೆ ವಿಡಿಯೋಸ್ ಬರ್ತಾ ಇತ್ತು, ಫೋಟೋಸ್ ಬರ್ತಾ ಇತ್ತು, ಹಾಗೇನೆ ಅದು ಇದಾಗ್ತಾ ಇತ್ತು. ಸೊ ವರ್ಕ್ಮೆನ್ಶಿಪ್ ಚೆನ್ನಾಗಿದೆ, ಅಪ್ಡೇಟ್ ಕೊಡೋದಿರ್ಬೋದು, ಇದಾಯ್ತು ಪೇಜ್ ಟ್ರಾನ್ಸ್ಪರೆನ್ಸಿ ಇದೆ. ಆಮೇಲೆ ಇನ್ನೊಂದು ಲೈಕ್ ವರ್ಕ್ ನಡೀತಾ ಇರೋ ಸಮಯದಲ್ಲಿ ಯಾವ್ದಾದ್ರು ಚೇಂಜ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ಬಂದಿದ್ಯಾ, ಮಾಡಿದ್ಯಾ ನಿಮ್ಮ ಮನೇಲಿ? ಒಂದ್ ಕಡೆ ಮಾಡಿದೀವಿ, ಅದು ಹಂಗೆ ಅದು ಆಗಿದೆ. ಅದಕ್ಕೂ ಅಗ್ರಿ ಆದ್ರೆ ಅವರು ಮಾಡ್ಬೋದು ಮೇಡಮ್, ಇಲ್ಲ ಮಾಡಲ್ಲ ಮೇಡಮ್ ಆ ಥರ ಏನೇನು? ಆ ಥರ ಕಂಪ್ಲೀಟ್ ಆಗಿ ಕೋಆಪರೇಟ್ ಮಾಡಿ ಅವರು ನಮ್ಗೆ ಬೇಕಾಗಿರೋಗೆ ಫಿನಿಶಿಂಗ್ ಮಾಡಿಕೊಟ್ರು. ಸ್ವಲ್ಪ ಇಂಪ್ರೂವೈಸೇಷನ್ಸ್ ಅವರು ಸಜೆಸ್ಟ್ ಮಾಡ್ತಾ ಇದ್ರು. ಅದೇ ನಾವೊಂದು ಐಡಿಯಾ ಕೊಟ್ಟಾಗ ಅದು ಸೂಟ್ ಆಗುತ್ತಾ ಇಲ್ಲ ಅಂತ ಅವರು ಡಿಸೈನ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಆ ಪರ್ಟಿಕ್ಯುಲರ್ ಔಟ್ಪುಟ್ ನೋಡಿ ನಮ್ಗೆ ಸಜೆಸ್ಟ್ ಮಾಡ್ತಾ ಇದ್ರು. ಈ ಕಲರ್ ಕಾಂಬಿನೇಷನ್ ಆಗ್ಬೋದು, ಇಲ್ಲಾಂದ್ರೆ
ಲ್ಯಾಮಿನೇಟ್ಸ್ ಸೆಲೆಕ್ಷನ್ ಇರ್ಬೋದು, ಮೆಟೀರಿಯಲ್ ಸೆಲೆಕ್ಷನ್ ಇರ್ಬೋದು, ಅದೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅಂದ್ರೆ ನಾವು ತುಂಬಾ ವಿಷಯ ನೋಡ್ತಾ ಇರ್ತೀವಿ, ಪಾಯಿಂಟ್ ಆಫ್ ವ್ಯೂ ಇಂದ ಕೇಳ್ತೀವಿ ಅವ್ರಿಗೆ ಒಪಿನಿಯನ್. ಕೇಳಿದಾಗ ಅವ್ರು ಅದನ್ನ ಸೂಟ್ ಆಗುತ್ತಾ ಇಲ್ಲ ಅಂತ ಹೇಳಿ ಅವ್ರು ಇದ್ ಮಾಡ್ತಾ ಇದ್ದಾರೆ. ಓಕೆ, ಆಮೇಲೆ ಫೈನಲ್ ಔಟ್ಪುಟ್ ಅಂತ ಬಂದಿರೋದು. ಬೆಡ್ರೂಮ್ ಯಾರು ನಿಮ್ಮಿಬ್ರಲ್ಲಿ ಯಾರ್ದು ಜಾಸ್ತಿ ಇನ್ವಾಲ್ವ್ಮೆಂಟ್ ಕೊಟ್ಟು ಮಾಡಿರುವಂತದ್ದು? ಎಲ್ಲ ನಿಮ್ದೇನೆ. ಡ್ರೀಮ್ ಹೋಮ್ ಸರ್. ಡ್ರೀಮ್ ಹೋಮ್, ಡ್ರೀಮ್ ಹೋಮ್ ಟ್ರೂ ಆಯ್ತಾ ಇವತ್ತು? ಎಸ್, Definitely. ಡೆಫಿನೆಟ್ಲಿ ಅಂತ ಹೇಳ್ತೀರಾ? ಮಾಸ್ಟರ್ ಬೆಡ್ರೂಮ್ಗೆನೆ ಟೈಮ್ ತುಂಬಾ ಸ್ಪೆಂಡ್ ಮಾಡಿದ್ದು. ಫಸ್ಟ್ ಕಿಡ್ಸ್ ಬೆಡ್ರೂಮ್ದು ಬೇಗ ಆಯ್ತು, ಪೇರೆಂಟ್ಸ್ ಬೆಡ್ರೂಮ್ದು ಆಯ್ತು, ನಮ್ ರೂಮ್ಗೆ ಬೇಗ ಆಗ್ಲಿಲ್ಲ. ಸೆಲೆಕ್ಷನ್ ಮಾಡಿದಾಗ ಮಾಡಿರೋದು. ಟೈಮ್ ತಗೊಂಡ್ ಮಾಡಿರೋದು, ಅದಕ್ಕೆ ಔಟ್ಪುಟ್ ಇವತ್ತು ಸೂಪರ್ ಆಗಿ ಬಂದಿರುವಂತದ್ದು. ಥ್ಯಾಂಕ್ ಯು ವೆರಿ ಮಚ್. Thanks for ಅಂಕಿತಾ. ನಮ್ಮ ವಿವಾದವ್ರಿಗೆ ಒಂದು ತಮ್ಸ್ ಕೊಟ್ಬಿಡ್ಬೋದು ಹಾಗಾದ್ರೆ? ಡೆಫಿನೆಟ್ಲಿ. ಎರಡು ತಮ್ಸ್ ಕೊಟ್ಬಿಡಿ, ಎರಡೆರಡು ತಮ್ಸ್ ಎಲ್ರು. ಥ್ಯಾಂಕ್ ಯು ವಿವಾ. ಅಮ್ಮವರು ಕೂಡ ಅಲ್ಲಿಂದನೇ ತಮ್ಸ್ ಕೊಡ್ತಾ ಇದ್ದಾರೆ. ಅಂಡ್ ಫೈನಲ್ ಆಗಿ ವಿವಾದವರಿಗೆ ವರ್ಕ್ ಕೊಡ್ಬೋದಾ? ಇಸ್ ಇಟ್ ವರ್ತ್ ಇದೆಯಾ? ಬಿಯಾಂಡ್ ದಟ್ ಅಂತ ಹೇಳ್ಬೋದು ಸರ್. ಇನ್ನೊಂದ್ಸತಿ ಹೇಳಿ. ಬಿಯಾಂಡ್ ದ ವರ್ತ್. ಬಿಯಾಂಡ್ ದ ವರ್ತ್, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ಕಿಂತ ಜಾಸ್ತಿ ಔಟ್ಪುಟ್ ಬಂದ್ಬಿಟ್ಟಿದೆ. ಹೌದು ಅಲ್ವಾ? ಸೂಪರ್ ಆಗಿ ಹೇಳಿದ್ರಿ. ಅಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಕೂಡ. ಅಮ್ಮ ನಿಮಗೂ ಕೂಡ ಥ್ಯಾಂಕ್ ಯು. ಸರ್, ಇದು ಹಿಡನ್ ಡೋರ್ ಇಂದ ಒಳಗಡೆ ಹೌದು ಸರ್, ಒಳಗಡೆ ಬಂದಿದ್ದೀವಿ. ಸೊ ಇದು ಅವರ ಮೇನ್ ಮಾಸ್ಟರ್ ಬೆಡ್ರೂಮ್ ಸರ್. ಸೊ ಮಾಸ್ಟರ್ ಬೆಡ್ರೂಮ್ ನ ಹೇಗೆ ಕೇಳಿರೋದ್ರೆ ಒಂದು ರಿಚ್ನೆಸ್ ಆಗಿ ಪ್ಲಾನ್ ಮಾಡಿ ವಿಷಯ, ನೋ ಪ್ರಾಬ್ಲಮ್. ಸೊ ಒಂದು ರಿಚ್ನೆಸ್ ಕಾಣಲಿ ನಮ್ಮ ರೂಮ್ ಅಲ್ಲಿ ಅಂತ ಹೇಳಿ ಕೇಳಿರು ಸರ್. ಸೊ ಅದಕ್ಕೆ ಅಂತಾನೆ ಏನ್ ಮಾಡಿದ್ವಿ, ಫಸ್ಟ್ ಆಗಿ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೆಡ್ ಬೋರ್ಡ್ಸ್ ನೋಡಬಹುದು ಸರ್. ಟೋಟಲ್ ಪ್ರೀಮಿಯಂ ಹೋಗಿದ್ದೀವಿ. ಸೊ ಫ್ರಮ್ ದಿ ಮ್ಯಾಟ್ರಸ್ ಟಿಲ್ ದ ಸೀಲಿಂಗ್ ತಗೊಂಡಿದ್ವಿ ಸರ್. ಅಗೇನ್ ಆ ಹೆಡ್ ಬೋರ್ಡ್ ಹೆಂಗ್ ಪ್ಲಾನ್ ಮಾಡ್ಕೊಂಡು ಒಂದು ಡಿಫ್ರೆಂಟ್ ಶೇಪ್ ಅಲ್ಲಿ ಇರಲಿ. ಸ್ಟ್ರೈಟ್ಸ್ ಮಾಡಿದೀವಿ, ರಾಫ್ಟರ್ಸ್ ತರ ಮಾಡಿದೀವಿ, ಕರ್ವ್ ಮಾಡಿದೀವಿ, ಎಲ್ಲ ತರ ಆಗಿದೆ. ಇದಕ್ಕೆ ಏನ್ ಮಾಡೋಣ ಅಂದ್ರೆ ಜಸ್ಟ್ ಒಂದು ಪಾಯಿಂಟ್ ಮೇಲೆ ತಗೊಂಡು ಅದನ್ನ ನಾವು ಇನ್ಕ್ಲೈನ್ ವೇಸ್ ಅಲ್ಲಿ ಪ್ಲಾನ್ ಮಾಡೋಣ ಅಂತ ಹೇಳಿ ಇನ್ಕ್ಲೈನ್ಸ್ ಆಗಿ ತಗೊಂಡಿದ್ದೀವಿ ಸರ್ ಇದನ್ನ. ಅಂಡ್ ದೆನ್ ನೀವು ಸೀಲಿಂಗ್ ನೋಡ್ಬೋದು ಸರ್. ಅದನ್ನ ಹೇಗೆ ಮಾಡಿ ಪೆರಿಫರಲ್ ಸೀಲಿಂಗ್ ಕೊಟ್ಟಿದ್ದೀವಿ, ಬಟ್ ಅದನ್ನು ಒಂದು ಕರ್ವ್ ಶೇಪ್ ಅಲ್ಲಿ ತಗೊಂಡು ನಮ್ಮ ಕಾಟ್ ಬಂದು ಇಲ್ಲಿ ಹೆಂಗ್ ಈ ತರ ಯು ಶೇಪ್ ಇದೆ, ಅದೇ ತರನೇ ಟಾಪ್ ಅಲ್ಲಿ ಹೋದಾಗ ಇನ್ವರ್ಟೆಡ್ ಯು ಶೇಪ್ ಆ ತರ ಪ್ಲಾನ್ ಮಾಡ್ಕೊಂಡು 2 ವರ್ಟಿಕಲ್ಸ್ ಕೊಟ್ಟಿದ್ವಿ ಸರ್. ಲಾಸ್ಟ್ ವರ್ಟಿಕಲ್ ಬಂದು ರೂಮ್ ಬೇಕಾಗಿರುವಂತ ಲೈಟಿಂಗ್ಸ್ ನ ಕೊಡುತ್ತೆ. ಈ ಮಿಡಲ್ ಅಲ್ಲಿರೋ ಪೋರ್ಷನ್ ಬಂದ್ಬಿಟ್ಟು ಜಸ್ಟ್ ಒಂದು ಹೈಲೈಟ್ ಪರ್ಪಸ್ ಗೋತರ ಆಗುತ್ತೆ ಅಂತ ಹೇಳಿ 2 ತರವಾದಂತ ಸೀಲಿಂಗ್ ಪ್ಲಾನ್ ಮಾಡ್ಕೊಂಡಿವಿ ಸರ್. ಹಾಗೇನ್ ಏನ್ ಮಾಡ್ಕೊಂಡು ಈ ಲಾಸ್ಟ್ 2 ಸೀಲಿಂಗ್ ಏನಿರುತ್ತೆ ಅದರಿಂದ ಡ್ರಾಪ್ ಸರ್, ಟಾಪ್ ಟು ಬಾಟಮ್ ಹಾಗೆ ಡ್ರಾಪ್ ಮಾಡಿದಾಗ ಒಂದು ವಾಲ್ ಪ್ಯಾನಲಿಂಗ್, ಅದರಲ್ಲೂ ವಾಲ್ ಪ್ಯಾನಲಿಂಗ್ ಏನ್ ಮಾಡ್ಕೊಂಡಿದೀವಿ ಅಂದ್ರೆ 2 ತರ ಹೋಗಿದೀವಿ ಸರ್. ಒಂದು ಬಂದು ಗ್ರೂಸ್, ಈ ಗ್ರೂಸ್ ಬಂದು ಇದನ್ನ ಮ್ಯಾಚ್ ಮಾಡ್ಕೊಳ್ಳೋಕೋಸ್ಕರ ಗ್ರೂಸ್ ತಗೊಂಡ್ವಿ. ಅಂಡ್ ಒನ್ ಮೋರ್ ಥಿಂಗ್ ಬಂದು ಈ ಗೋಲ್ಡನ್ ಟೀ ಪಟ್ಟಿ ಸರ್. ಎಲ್ಲಾ ಕಡೆ ಗೋಲ್ಡನ್ ಟೀ ಪಟ್ಟಿ ಹೋದ್ರು ತುಂಬಾ ಗಾಡಿಯಾಗಿ ಕಾಣುತ್ತೆ ಅಂತ ಹೇಳಿ 2 ಕಾನ್ಸೆಪ್ಟ್, ಪಟ್ಟಿ ಅಂಡ್ ಗ್ರೂ ಮತ್ತೆ ಪೇಂಟ್. ಸೊ ಆ ಪ್ರೀಮಿಯಂ ಲುಕ್ ನ ತಗೊಂಡ್ಬಂದಿದ್ದೀವಿ. ಜಸ್ಟ್ ಅಲ್ಲಿ 2 ಡ್ರಾಪ್ ಲೈಟ್ ಸರ್, 2 ಕಡೆ ಕಾಂಬಿನೇಷನ್ ಡ್ರಾಪ್ ಲೈಟ್. ಅಂಡ್ ದೆನ್ ಕಾರ್ಡ್ ಸೈಡ್ ಟೇಬಲ್ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಗೇನ್ ಕಾರ್ಡ್ ಬಂದಾಗ ಹೈಡ್ರಾಲಿಕ್ ಕಾರ್ಡ್ ಕೊಟ್ಟಿದ್ದೀವಿ. ಅದು ಬಾಟಮ್ ಅಲ್ಲಿ ಅಪೋರ್ಷನ್ ಸರ್. ಏನ್ ಹೆಡ್ ಬೋರ್ಡ್ ಹೋಗಿದ್ದೀವಿ ಸೇಮ್ ಹೆಡ್ ಬೋರ್ಡ್ ಅಪೋರ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕೆಳಗಡೆನೂ ಕೂಡ ಮಾಡಿರುವ ಸರ್. ತುಂಬಾ ಚೆನ್ನಾಗಿ ಬಂದಿದೆ ಸರ್, ಇದು ವೆರಿ ನೈಸ್. ಆಮೇಲೆ ಈ ಕಡೆ ಬಂದಾಗ ವಾರ್ಡ್ರೋಬ್ಸ್ ಸರ್. ಸೊ ಫ್ಲೋರ್ ಟು ಸೀಲಿಂಗ್ ವಾರ್ಡ್ರೋಬ್ಸ್ ಇಲ್ಲಿ ಹೋದ್ವಿ ಸರ್. ಜಸ್ಟ್ ಒಂದು 7 ಫೀಟ್ ಹೋಗಿ ಮತ್ತೆ ಸಪರೇಟ್ ಆಗಿ ಲಾಫ್ಟ್ ಕೊಟ್ರೆ ಪ್ರೀಮಿಯಂ ಲುಕ್ ಸಿಗಲ್ಲ ಅಂತ ಹೇಳಿ ಫ್ಲೋರ್ ಟು ಸೀಲಿಂಗ್ ಕಾನ್ಸೆಪ್ಟ್ಸ್ ಹೋಗಿದ್ದೀವಿ. ಟೋಟಲಿ ಲೆಕ್ಕರ್ಡ್ ಗ್ಲಾಸಸ್ ಅಲ್ಲಿ ಬರುತ್ತೆ. ಅಂಡ್ ದೆನ್ ಪ್ರೊಫೈಲ್ ಹ್ಯಾಂಡಲ್ಸ್ ನೋಡ್ಬೋದು ಸರ್. ಒಂದು ಪ್ರೊಫೈಲ್ ಹ್ಯಾಂಡಲ್ ಒಂದು ಡಿಫ್ರೆಂಟ್ ಕಾಂಬಿನೇಷನ್ ತಗೊಂಡಿದ್ದೀವಿ. ಸೊ ಈ ತರ ಒಂದು ಹೋದಾಗ ಏನಾಗುತ್ತೆ, ಆ ಚಾನಲ್ಸ್ ಆಗಿರ್ಬೋದು, ಬಾಟಮ್ ಚಾನಲ್ಸ್ ಆ್ಯಂಡ್ ದೆನ್ ಆ ಪ್ರೊಫೈಲ್ ಹ್ಯಾಂಡಲ್ಸ್ ಎಲ್ಲ ಒಂದೇ ಕಲರ್ಸ್ ಅಲ್ಲಿ ನಾವು ತಗೊಂಡೋದ್ವಿ ಸರ್. ರೋಸ್ ಗೋಲ್ಡ್ ಅಲ್ಲ? ರೋಸ್ ಗೋಲ್ಡ್, ಎಸ್ ಸರ್. ಇದು ಕೆಳಗಡೆನೂ ರೋಸ್ ಗೋಲ್ಡ್, ಕೆಳಗಡೆ ರೋಸ್ ಗೋಲ್ಡ್ ಕೊಟ್ಟಿದ್ದೀವಿ ಸರ್. ಹ್ಯಾಂಡಲ್ ಅಲ್ಲೂ ರೋಸ್ ಗೋಲ್ಡ್ ಸರ್. ಏನಾಗುತ್ತೆ ಈ ಗ್ಲಾಸ್ ಕೂಡ ರೋಸ್ ಗೋಲ್ಡ್? ಹೌದು ಸರ್, ರೋಸ್ ಗೋಲ್ಡ್ ತಾನೇ ಕೊಟ್ಟಿದ್ದೀವಿ. ಇದು ಫ್ರಾಸ್ಟೆಡ್ ಇರುತ್ತೆ, ಇದು ರೋಸ್ ಗೋಲ್ಡ್ ಇರುತ್ತೆ ಸರ್. ಇದು ಫ್ರಾಸ್ಟೆಡ್ ಸರ್ ಇದು. ಸೊ ಈ ತರ ಒಂದು ಕಾಂಬಿನೇಷನ್ಸ್ ಅಲ್ಲಿ ಟೋಟಲ್ ರೂಮ್ ನಾವು ಪ್ಲಾನ್ ಮಾಡ್ಕೊಂಡಿವಿ ಸರ್. ಕಂಪ್ಲೀಟ್ ಲ್ಯಾಕರ್ಡ್ ಗ್ಲಾಸ್ ಅಲ್ವಾ? ಕಂಪ್ಲೀಟ್ ಲ್ಯಾಕರ್ಡ್ ಗ್ಲಾಸ್ ಸರ್. ಆಮೇಲೆ ರೂಮ್ ವಿಡ್ತ್ ಸ್ವಲ್ಪ ತುಂಬಾ ಜಾಸ್ತಿ ಇರಲ್ಲ ಅಂತ ಹೇಳಿ ಮಾಡ್ಕೊಂಡು ಅಗೇನ್ ಇಲ್ಲಿಗೂ ಅದೇ ಸೇಮ್ ಕಾನ್ಸೆಪ್ಟ್ ಸರ್. ಸೊ ಡ್ರೆಸ್ಸರ್ ಇಲ್ಲಿ ತಗೊಂಡಿದ್ದೀವಿ, ಡ್ರೆಸ್ಸರ್ ಇಲ್ಲಿ ಬರುತ್ತೆ. ಅಗೇನ್ ಅದು ನಿಮಗೆ ಪುಷ್ ಓಪನ್ ತರ ಇರುತ್ತೆ. ಡೇ ಟು ಡೇ ಇದೆಲ್ಲ ಇಲ್ಲಿ ಕ್ಲಾತ್ಸ್ ಇಲ್ಲಿ ಬರುತ್ತೆ. ಅಂಡ್ ಆಫ್ಟರ್ ದಟ್ ಏನ್ ಬರುತ್ತೆ ಡ್ರೆಸ್ಸರ್ ನ ಇಲ್ಲಿ ಪ್ಲಾನ್ ಮಾಡ್ಕೊಬಹುದು. ಪ್ಲಾನ್ ಮಾಡಿರುವಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಓಕೆ, ಆಮೇಲೆ ಈ ಕಡೆ ಒಂದು ಟೇಬಲ್, ಜಸ್ಟ್ ಒಂದು ಸ್ಟಡಿ ಟೇಬಲ್ ಕೊಟ್ಟಿವಿ ಸರ್. ಯಾಕಂದ್ರೆ ಕೆಲವೊಂದ್ಸರಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅಂತ ಹೇಳ್ತಿದ್ರು, ಅದಕ್ಕೋಸ್ಕರ ಒಂದು ಸ್ಟಡಿ ಟೇಬಲ್ ನ ಪ್ಲಾನ್ ಮಾಡ್ಕೊಂಡು ಅದನ್ನು ಮಿನಿಮಲ್ ಆಗಿ ತಗೊಂಡಿದ್ದೀವಿ. ತುಂಬಾ ಜಾಸ್ತಿ ಏನು ಸ್ಪೇಸ್ ಯೂಸ್ ಮಾಡೋದು ಬೇಡ ಅಂತ ಹೇಳಿ ಮಿನಿಮಲ್ ಆಗಿನೇ ಸ್ಟಡಿ ಟೇಬಲ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ರೂಮ್ ಸೈಜ್ ಏನಿರ್ಬೋದು ಸರ್ ಇದು? ಸರ್ ಇದು ನಿಮಗೆ ಆಲ್ಮೋಸ್ಟ್ ಒಂದು 11x12 ಬರುತ್ತೆ ಸರ್. ಇದು 11x12? ಎಸ್ ಸರ್. 11x12 ಅಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ಫಿಟ್ಸ್ ಮಾಡಿ ಟೋಟಲ್ ಆಗಿ ಫಿಟ್ ಮಾಡ್ಕೊಂಡು ಸರ್. ಅದೇ ಮೇನ್ ಆಗಿ ಇಲ್ಲಿ ವಾಲ್ಸ್ ಹೈಲೈಟ್ ಮಾಡಲಿಲ್ಲ, ಜಸ್ಟ್ ಹೆಡ್ ಬೋರ್ಡ್ ಮತ್ತೆ ವಾರ್ಡ್ರೋಬ್ ಇದೆರಡೇ ಹೈಲೈಟ್ ಇಲ್ಲ ಅಂತ ಮಾಡ್ಕೊಂಡ್ವಿ. ವಾಲ್ಸ್ ಎಲ್ಲ ಬಂದು ಟೋಟಲ್ ಆಗಿ ನಾವು ಒಂದು ಲೈಟ್ ಶೇಡ್ ಗೆ ಹೋಗಿದ್ದೀವಿ ಸರ್. ಯಾಕಂದ್ರೆ ವಾಲ್ಯೂಮ್ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಲೈಟರ್ ಶೇಡ್ ಅಲ್ಲೇ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕರ್ಟನ್ ನೀವೇ ಪ್ರೊವೈಡ್ ಮಾಡಿ? ಹೌದು ಸರ್, ಕರ್ಟನ್ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಸೊ ಅಗೇನ್ ಇದು ಡ್ಯೂಯಲ್ ಕರ್ಟನ್ ಬರುತ್ತೆ. ಒಂದು ಥಿನ್ನರ್ ಫ್ಯಾಬ್ರಿಕ್, ಲೈಟ್ ಫ್ಯಾಬ್ರಿಕ್ ಇರುತ್ತೆ. ಸೊ ಅದರಿಂದ ನಾವು ಡೇ ಲೈಟ್ ಓಡ ತಗೊಬಹುದು. ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಕೊಟ್ಟಿರ್ತೀವಿ. ಸೊ ಮಿಡ್ ಆಫ್ಟರ್ನೂನ್ ಟೈಮಲ್ಲಿ ಸುಮ್ಮನೆ ಬೆಳಕು ಜಾಸ್ತಿ ಇದ್ದಾಗ ಈ ಥಿಕ್ನೆಸ್ ಇರೋ ಫಾರ್ಮ್ ನಾವು ಹಾಕೊಂಡಾಗ ಟೋಟಲ್ ಆಗಿ ನಿಮ್ ಡೇ ಲೈಟ್ ಕಮ್ಮಿ ಆಗುತ್ತೆ ಸರ್. ಚೆನ್ನಾಗಿ ಮಾಡಿದ್ದಾರೆ ಸರ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಮನೆ ನೋಡ್ಕೊಂಡ್ ಬಂದ್ರಿ, ಓನರ್ ಜೊತೆನೂ ಕೂಡ ಮಾತಾಡಿದ್ರೆ. ಸರ್ ಜೊತೆ ಕೆಲವೊಂದು ಎಂಡಿಂಗ್ ಪಾಯಿಂಟ್ಸ್ ಮಾತಾಡಬೇಕು ಸರ್. ಈ ಮನೆಯ ಬಜೆಟ್ ಎಷ್ಟಾಯ್ತು ಸರ್? ಸರ್ ಇವ್ರದ್ದು 15 lakhs ಪ್ಲಸ್ GST ಸರ್. ಇದು
ಪ್ಲಸ್ GST ಇದ್ದೇ ಇರುತ್ತೆ. ಹೌದು, ಜಸ್ಟ್ ಇದೆ 15 ಲಕ್ಷ. ಹೌದು ಸರ್. ಓಕೆ. ಅಂಡ್ ನಾನು ಕೇಳುವಂಥದ್ದು, ಈ 15 ಲಕ್ಷ ಇಸ್ ಇಟ್ ವರ್ತ್ ಸರ್? ಅಷ್ಟು ಖರ್ಚು ಬರುತ್ತಾ ಅಷ್ಟು? 100% ಬರುತ್ತೆ ಸರ್. ಯಾಕಂದ್ರೆ ಮೇನ್ ಆಗಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಹೋಗ್ತೀವಿ. ಪ್ಲಸ್ ಇಲ್ಲಿ ನೋಡಿದಾಗ ನೀವು ಅವ್ರದ್ದು ಹೆಡ್ ಬೋರ್ಡ್ಸ್ ಆಗಿರ್ಬೋದು, ಬೇರೆ ವಾಟರ್ ಅದು ನಾವು 7 ಫೀಟ್ಗಳಲ್ಲಿ ನಿಲ್ಸ್ಕೊಂಡಿಲ್ಲ ಸರ್. ಫ್ಲೋಟರ್ ಸೀಲಿಂಗ್ಸ್ ಎಲ್ಲ ತಗೊಂಡಿದ್ದೀವಿ. ಆಮೇಲೆ ಕಾಟು ಅಷ್ಟೇ, ಎಲ್ಲ ರೂಮ್ ಕಾಟ್ ತಗೊಂಡಿದ್ದಾರೆ. ಆ ಕಾಟ್ಗೆ ಅಪೋಲ್ಸ್ಟ್ರಿ ಕೊಟ್ಟಿದ್ದೀವಿ ನಾವು. ಆ ಮೇನ್ ಆಗಿ ಏನಾಗುತ್ತೆ ಅಂದರೆ ಅದು ಪ್ಲಸ್ ಇನ್ನೊಂದು ಅಂದರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂದರೆ ಇವಾಗ ಒಂದು FRP ವರ್ಕ್ ಮಾಡ್ತೀವಿ ಅಂದಾಗ ಏನಾಗುತ್ತೆ, ಅದು ಕಸ್ಟಮೈಸೇ ಮಾಡ್ತೀವಿ. ಆ ಟೆಂಪ್ಲೇಟ್ ಒಂದ್ಸರಿ ಮಾಡೋದು ಮತ್ತೆ ನಮಗೆ ಯೂಸ್ ಆಗಲ್ಲ ಅದು. ಓಕೆ. ಸೊ ಈ ತರ ಒಂದೊಂದೇ ಕಸ್ಟಮೈಸ್ ಮಾಡಿದಾಗ ಆ ಒಂದು ಯೂನಿಕ್ ಆಗಿರೋ ದೇವರ ಮನೆ ಇದೆ. ದೇವ್ರ ಮನೆ ಯೂನಿಕ್ ಆಗಿದೆ. Lacquer ಫ್ಲೋಟರ್ glass ಸೀಲಿಂಗ್ ಆಗಿರೋ. ಹೋಗಿದ್ದೀವಿ ನಾವು ಇದಕ್ಕೆ. ಸೊ ಈ ತರ ಎಲ್ಲ ಹೋದಾಗ ಏನಾಗುತ್ತೆ, ಒಂದು ಸ್ವಲ್ಪ ಕಾಸ್ಟಿಂಗ್ ಜಾಸ್ತಿ ಬರುತ್ತೆ. ಜಾಸ್ತಿ ಬರುತ್ತೆ ಅಂತ Yes, sir. ಹೇಳ್ತೀರಾ. ಓಕೆ. ಅಂಡ್ ನಿಮ್ಮ ಕಾಸ್ಟಿಂಗ್ ಅಂತ ಬಂದಾಗ ಎಷ್ಟು ನಿಮ್ದು ಪ್ಯಾಕೇಜಸ್ ಯಾವ ತರ ಇದೆ? ಸರ್ ನಮ್ದು ಬೇಸಿಕಲಿ ಪ್ಯಾಕೇಜ್ ವರ್ಕ್ ಮಾಡಲ್ಲ, ಬಟ್ ಏನಂದ್ರೆ ನಮ್ಮ ಪ್ರತಿಯೊಂದಕ್ಕೂ ಪರ್ ಸ್ಕ್ವೇರ್ ಫೀಟ್ ಅಂತ ಇರುತ್ತೆ ಸರ್. ಯಾವ ರೀತಿ? ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಲ್ಯಾಕೆಟ್ ಕಿಚನ್ ಮಾಡ್ತೀವಿ ಅಂದ್ರೆ ಅದು ನಾವು ಅಬೌಟ್ 2000 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಮಾಡ್ತೀವಿ. ಅದೇ ನಾವು ಲ್ಯಾಮಿನೇಟ್ ಕಿಚನ್ ಮಾಡಿದಾಗ ಅದು ಜಸ್ಟ್ ನಿಮಗೆ 1600 ರೂಪೀಸ್ ಬರುತ್ತೆ. ಲಾಫ್ಟ್ ಎಲ್ಲ ತಗೊಂಡ್ರೆ 900 ರೂಪೀಸ್ ಬರುತ್ತೆ. ಫ್ರೇಮ್ ಟೈಪ್ ಯೂನಿಟ್, ಸ್ಟೇರ್ ಕೇಸ್ ಯೂನಿಟ್ಸ್ ಅದೆಲ್ಲ ತಗೊಂಡಾಗ ನಿಮಗೆ ಆಗುತ್ತೆ 700 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಬರುತ್ತೆ. 700 ಇಂದನೂ ಕೂಡ ಇದೆ, ಸ್ಟಾರ್ಟ್ ಆಗುತ್ತೆ. ಎಸ್ ಸರ್, ಎಸ್ ಸರ್. ಸೊ ಬೇಸಿಕಲಿ ಈಚ್ ಅಂಡ್ ಎವ್ರಿ ಐಟಮ್ ಒಂದು ಪರ್ ಸ್ಕ್ವೇರ್ ಫೀಟ್ ನಾವು ಚಾರ್ಜ್ ಮಾಡ್ತೀವಿ. ಓಕೆ. ಅಂಡ್ ಗ್ಯಾರಂಟಿ ವಾರಂಟಿ ಬಗ್ಗೆ ಹೇಳಿ. ಎಸ್ ಸರ್. ಸರ್ ವ್ಯಾರಂಟಿ ವಾರಂಟೀಸ್ ಬಂದಾಗ 12 to 15 ಇಯರ್ಸ್ ಆಫ್ ನಿಮ್ಗೆ ಗ್ಯಾರಂಟಿ ಇರುತ್ತೆ. ಅದ್ರ ಮೇಲೆ ಅಂದ್ರೆ ಕೋರ್ ಮೆಟೀರಿಯಲ್ ಅಂದ್ರೆ ಪ್ಲೈಬೋರ್ಡ್ ಮೇಲೆ ಇರುತ್ತೆ. ಹಾರ್ಡ್ವೇರ್ಸ್ ಬಂದಾಗ ನಿಮಗೆ ಬೈ ಡಿಫಾಲ್ಟ್ 5 ಇಯರ್ಸ್ ವ್ಯಾರಂಟಿ ಇರುತ್ತೆ ಸರ್. ಯಾಕಂದ್ರೆ ನಾವೇನು ಎಟಿಕ್ ಯೂಸ್ ಮಾಡ್ತೀವಿ, ಎಪ್ಕೋ ಯೂಸ್ ಮಾಡ್ತೀವಿ, ಹ್ಯಾಫ್ಲೆ ಯೂಸ್ ಮಾಡ್ತೀವಿ. ಬೈ ಡಿಫಾಲ್ಟ್ ಆ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅವ್ರು ಏನು ಕೊಡ್ತಾರೆ ಆ ಸೇಮ್ ವ್ಯಾರಂಟಿ ನಾವು ಕಸ್ಟಮರ್ಸ್ ಕೊಡ್ತೀವಿ ಸರ್. ವಿವಾ ಕಡೆಯಿಂದ ಏನು ಸಿಗುತ್ತೆ ಅಂತಂದ್ರೆ 1 ಇಯರ್ ಫ್ರೀ ಸರ್ವಿಸ್. ಫಾರ್ ಎಕ್ಸಾಂಪಲ್ ಇವತ್ತು ನಾನು ನಿಮ್ಮ ಸೈಟ್ನ QC ಮಾಡಿ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಅಂದ್ರೆ ಇವತ್ತಿನ ಡೇಟ್ ಇಂದ ನೆಕ್ಸ್ಟ್ 1 ಇಯರ್ ಗಂಟು ನಿಮಗೆ ಫ್ರೀ ಸರ್ವಿಸ್ ನಮ್ಮ ಕಡೆಯಿಂದ ಇರುತ್ತೆ ಸರ್. ಕೆಲವರು ಕಸ್ಟಮರ್ ಕೇಳ್ತಾರೆ, ಅಂದ್ರೆ 1 ವರ್ಷ ಮತ್ತೆ ಸರ್ವಿಸ್ ಮತ್ತೆ ಕೊಡಲ್ಲ ಅಂತ. ಸರ್ವಿಸ್ ಇರುತ್ತೆ ಸರ್. ಸೊ 1 ಇಯರ್ ಫ್ರೀ ಸರ್ವಿಸ್. ಅದಾದ್ಮೇಲೆ ಚಾರ್ಜಬಲ್ ಸರ್ವಿಸ್ ಇರುತ್ತೆ ಸರ್. ಸರ್ವಿಸ್ ಇದ್ದೇ ಇರುತ್ತೆ ವಿವಾ ಕಡೆಯಿಂದ. ಸೊ ಲೈಫ್ ಟೈಮ್ ನಿಮ್ ಕಡೆಯಿಂದ ಒಂದು ಟಚ್ ಅಲ್ಲಿ ಇದ್ದೇ ಇರುತ್ತೆ 100% ಅಲ್ವಾ ಸರ್? ಇವಾಗ ನಿಮ್ಮ ವರ್ಕ್ ಏರಿಯಾ ಎಲ್ಲೆಲ್ಲಿವರೆಗೂ ವರ್ಕ್ ಮಾಡ್ತೀರಾ ಸರ್? ಇವಾಗ ಬ್ಯಾಂಗ್ಳೂರ್ ಅಂತೂ ಆಲ್ಮೋಸ್ಟ್ ಎಲ್ಲಾ ಕಡೆ ಮಾಡಿದ್ವಿ ಸರ್. ಟೋಟಲ್ ಬ್ಯಾಂಗ್ಳೂರ್ ಮಾಡಿದ್ವಿ. ಕೆಲವೊಂದು ಸಿಟೀಸ್ ಅಲ್ಲೂ ಮಾಡ್ತೀವಿ. ಅಂದ್ರೆ ತುಮಕೂರಲ್ಲಿ ಮಾಡ್ತಾ ಇದೀವಿ ಸರ್, ಚಿತ್ರದುರ್ಗ, ಚಳ್ಳಕೆರೆ ಆಗಿರ್ಬೋದು. ಮೊನ್ನೆ ಒಂದು ಗುಲ್ಬರ್ಗದಲ್ಲೂ ಒಂದು ಮುಗಿಸ್ಕೊಂಡಿದ್ವಿ. ಸೊ ಈ ತರ ಏನ್ ಮಾಡ್ತೀವಿ, ಸ್ವಲ್ಪ ಮೇನ್ ಸಿಟೀಸ್ ಅಲ್ಲೂ ನಾವು ಇವಾಗ ಸ್ಪ್ರೆಡ್ ಆಗ್ತಾ ಇದೀವಿ ಸರ್. ಮಾಡ್ಕೊಂಡು ಮೈಸೂರು ಮಾಡ್ತೀರಾ? ಮೈಸೂರು ಮಾಡ್ತೀವಿ ಸರ್. ಒಂದು ಸ್ಟಾರ್ಟ್ ಆಗಿದೆ ಸರ್. ಇನ್ನೊಂದು ವೀಕಲ್ ಅಲ್ಲಿ ಮೆಟಲ್ಸ್ ಹೋಗುತ್ತೆ. ಸೊ ಮೈಸೂರು ನಾವು ಸ್ಟಾರ್ಟ್ ಮಾಡಿದ್ವಿ, ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ವೀಕ್ಷಕರೇ, ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು, ಅದು ಬೆಸ್ಟ್ ಪ್ರೈಸ್ ಅಲ್ಲಿ ಇರಬೇಕು ಅಂತಂದ್ರೆ ಡೆಫಿನೆಟ್ಲಿ ವಿವಾ ಡಿಸೈನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಪ್ರೀಮಿಯಂ ಆಗಿರುವಂತಹ ಒಂದು ಇಂಟೀರಿಯರ್ ನ ಪ್ರೆಸೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.